ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸುಸುತಿಹ ಮಾನಸದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾದಿನಾಂ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त परम पूज्यराದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮವನ್ನು ಸಮರ್ಪಿಸಿ ಪರಮ ಪೂಜ್ಯರಾದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಮಧುರ ಖಂಡಿವರ ಕಮರಿಮಠದಲ್ಲಿ ಮಂಗಲಮಯವಿರತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಕ್ಷೇತ್ರಾಧಿಪತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 9ನೇ ಭಾಗದ ವಿಷಯವನ್ನು ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಶ್ರವಣ ಮಾಡಾವಿಸುವ ಸರ್ವ ಸದ್ಭಕ್ತರ ಸದ್ಹೃದಯಕ್ಕೆ ಸಾಕ್ಷಿಪೂತ ಬಿಡುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೇರೆ ಪರಮ ಪೂಜ್ಯರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಶ್ರೀಪಾದ ಪದ್ಮಗಳಲ್ಲಿ ಮತ್ತೊಮ್ಮೆ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥವನ್ನು ನಾವನ್ನೆಲ್ಲ ಶ್ರವಣ ಮಾಡ್ತಾ ಇದ್ದೀವಿ. ಶ್ರವಣ ಮಾಡ್ತಕ್ಕಂಥ ಅಪೇಕ್ಷೆ ಕೂಡ ಬಹಳ ಮಹತ್ವದು. ನಮ್ಮ ಸಿದ್ದರಾಮೇಶ ಮಧುರ ಖಂಡಿ ದಿನಾಲು ಬರ್ತಾ ಇದ್ದಾರೆ, ಅಲ್ಲಿಂದ ಶ್ರವಣ ಮಾಡ್ತಾರೆ. ಅದು ಕೂಡ ಮತ್ತು ಪುಣ್ಯ ಇದ್ರೆ ಸಾಧ್ಯ ಆಗ್ತದೆ, ಪುಣ್ಯ ಇಲ್ಲಿಂದ ಆಗೋದಿಲ್ಲ ರೀ. ಶ್ರವಣ ಮಾಡೋದು ಕೂಡ ಬಹಳ ಮಹತ್ವದ. ಇಲ್ಲಿ ನಾವನ್ನೆಲ್ಲ ಸದ್ಗುರುವರ ಚರಿತ್ರೆ ಶ್ರವಣ ಮಾಡೋಣ, ಮನನ ಮಾಡೋಣ, ನಿಧ್ಯಾಸನ ಮಾಡೋಣ. ಸದ್ಗುರು ಚರಿತ್ರೆ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು. ವಿಜಯಶಾಲಿ ನಿನ್ನಿನ ದಿವಸ ಸ್ಮರಣ ಮಾಡ್ಕೊಡಿ. ಅಹಂಕಾರಗೋಸ್ಕರ ಏನು ಮಾಡಿದರು ಗುರುಗಳೇ? ಹನುಮಂತಿಯವರು ಆಕಾಶದಲ್ಲಿ ಹೋದರು, ರಾಮ ಲಕ್ಷ್ಮಣ ತೆಗೆದುಕೊಂಡು ಹೆಗಲ ಮೇಲೆ ಕೂಡಿಸ್ಕೊಂಡು, ನಮ್ಮನ್ನು ಹೆಗಲ ಮೇಲೆ ಕೂಡಿಸಬೇಡ್ರಿ. ಮಹಾತ್ಮರು ಅಣಿಮಾದಷ್ಟು ಸಿದ್ಧಿಗಳು ಅವರು ಅಂತ ಹೇಳ್ತಾರೆ. ನೀವು ಕೂಡ ತಾವು ಆಕಾಶ ಗಮನ ಮಾಡಿದ್ದೀರಿ ಅಂತ ಕೇಳಿವಿ. ತಾವು ಸಾಮಾನ್ಯರಲ್ಲ, ನಮ್ಮನ್ನು ಆಕಾಶದಲ್ಲಿ ತೆಗೆದುಕೊಂಡು ಹೋಗ್ಬೋದೇ, ಯಾತ್ರೆ ಮಾಡಿಸಬೋದೇ ಅಂತ ಕೇಳ್ತಾರೆ. ಅಪರಂತರ ಏನೋ ಒಂದು ಸ್ವಲ್ಪ ದೀಪಕ್ಕೆ ಕುಡಿ ಬಂದಂಗೆ ಕಾಣ್ತದೆ, ಕಡ್ಡಿ ಆಡಿಸಿರೋ ಪಾಠ ಅಂತ ಏನು ಮಾಡ್ತಾರೆ, ಕರೆದುಕೊಂಡು ಹೋಗಿ ಆಯ್ತು ಬನ್ನಿ ಅಂತ ಅಪೇಕ್ಷೆ ಭಾಳ ಸಂತೋಷ ಬರೀ ತೊಗೊಂಡು ಹೇಳ್ತಾರೆ, ನಿಲ್ತಾರೆ. ಅವರು ನಮ್ಮ ಕೈಯನ್ನು ಹಿಡ್ಕೊಂಡು ಹೋದ್ರೆ ಸಾಕ್ರಿ ಅಂತಾರೆ ಮೊದಲು. ಆಯಿತು ಬರೀ ಇರ್ತದೆ. ಅವರೇ ಬಂದು ಅಪ್ಪ ಅವ್ರ ಕೈ ಹಿಡಿತಾರೆ. ಅವ್ರ ಉದ್ದೇಶ ಜನರ ಒಳಗೆ ಅವ್ರನ್ನ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶ ರೀ. ಅಪ್ಪ ಅವ್ರನ್ನ ಅವಮಾನ ಮಾಡ್ಬೇಕು, ಅವ್ರಿಗಿಂತಲೂ ಶ್ರೇಷ್ಠ ಆದ್ರೆ ಇವರು ಅಪ್ಪ ಅವ್ರ ಅಂತ ಶಕ್ತಿ ಇರತ್ತೆ ಮಂದಿಗೆ ತೋರಿಸು, ಈ ಉದ್ದೇಶ ತೋರು.
ಅಪ್ಪ ಹತ್ರ ಬಂದು ನಿಂತರು. ಬಂದು ಅವರ ಕೈ ಹಿಡಿದ್ರು. ಅಪ್ಪ ಸುಮಾರು ಅವರ ಕೈ ಹಿಡಿದ್ರು. ನಮ್ಮನ್ನು ಪ್ರವಾಸ ಮಾಡಿಸ್ರಿ, ಆಕಾಶದಲ್ಲಿ ಪ್ರವಾಸ ಮಾಡಿಸ್ರಿ. ಮಹಾತ್ಮರು ದೊಡ್ಡವರು, ಮಹಾಶಕ್ತಿಗಳು ಅಂತವರು, ಅಣಿಮಾದಿ ಅಷ್ಟು ಸಿದ್ಧಿ ಇರ್ತಾವೆ ಅಂತ ಹೇಳ್ತಾರೆ, ಮಾಡಿಸ್ರಿ. ಆಗ ಕೈ ಹಿಡಿದ ನಂತರ ಅಪ್ಪ ಅವ್ರು ಹಿಡಿದ್ರು. ಆಗಲ್ಲಿ ಎತ್ಕೊಂಡು ಹೇಳಿ ಆಕಾಶದಲ್ಲಿ ಹೀಗೆ ಅಂತರ ಹೋಗ್ಬಿಟ್ರು. ಜೇ ಕಾಳ್ತಾರೆ ಹಾಗೆ ಆಕಾಶ ಗರೆ 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 ತಿರುಗಿಬಿಟ್ರೆ ಕೈ ಹಿಡಿದ ಅಪ್ಪ ಅವ್ರ ಕೈ ಹಿಡಿದ್ರೆ ಬಿಡ್ತಿರ್ಲಿಲ್ಲ ರೀ. ಅಪ್ಪ ಅವ್ರ ಕೈಯನ್ನು ಹೋಗಿ ಅಹಂಕಾರದಿಂದ ಹಿಡ್ದಾರ ರೀ. ಅವ್ರು ಅಹಂಕಾರದಿಂದ ಕೂಡಿ ಹಿಡ್ದಾರಲ್ಲ. ಮತ್ತು ಕೈಗೆ ಎಲ್ಲಿ ಶಕ್ತಿ ಬರ್ತದೆ ರೀ? ಅಹಂಕಾರ ಬಂದಲ್ಲ, ಅಹಂಕಾರ ಬಂದ ಶಕ್ತಿಯಲ್ಲಿ ಬರ್ತದೆ. ಶಕ್ತಿ ಉಡಿ ಬಿಡ್ತದೆ. ಅತ್ಯಂತ ವೇಗವಾಗಿರ್ತಕ್ಕಂಥ ವೇಗದಲ್ಲಿ ಸಿಕ್ಕ ಅವರ ಶಕ್ತಿ ಉಡಿ 10-15 ಫೂಟ್ 20 ಫೂಟ್ ಹೋಗಿ ದೂರ ಬಿದ್ದ. ಅತ್ತ ಹೋಗ್ಬಿದ್ದ, ಇತ್ತ ಬಿದ್ದ. ಕಲ್ಲಪ್ಪನಲ್ಲಿ ಹೋಗ್ಬಿದ್ದ, ಮಲ್ಲಪ್ಪನ ಹತ್ತ ಹೋಗಿದ್ರು. ಅಹಂಕಾರ ಬಂದಾಗ ಏನದ ರೀ? ಏನದು? ಹಾನಿ ಆಗ್ತದೆ. ಅದೇ ಗುರು ಸನ್ನಿಧಿ ಬಂದು ಸಾಷ್ಟಾಂಗ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅಧ್ಯಾತ್ಮ ಅಮೃತವನ್ನು ಪಾನ್ ಮಾಡ್ತದೆ ರೀ. ಅದಕ್ಕೆ ಅಹಂಕಾರದ ಮನುಷ್ಯನಿಗೆ ಒಳ್ಳೆಯದಲ್ಲ. ಕೂಡೋದು ಆದಮೇಲೆ ಹಿಂದಿನ ವಿಷಯ ನಾವೆಲ್ಲ ಶುರು ಮಾಡೀವಿ. ಇವತ್ತು ನಾವು ಕುಡ್ಕೊಂಡು ಸದ್ರವ್ರ ಜೊತೆ ಪ್ರವಾಸ ಮಾಡೋಣ. ಎಲ್ಲರೂ ಬರ್ತೀರಿ? ಪ್ರವಾಸ ಬರ್ತೀರಿ? ಎಲ್ಲರೂ ತಯಾರಿದ್ದೀರಿ? ಎಲ್ಲರೂ ಇದ್ರಿ? ಅವ್ರಿಗೆ ಬರ್ತಾರೆ ಶಿವ ಹೊರಗಿನವರು? ನೀವು ಬರ್ತೀರಮ್ಮ? ಹೊರಗಿನವ್ರು ಬರ್ತಾಯಿದ್ರಿ? ಅಮ್ಮ ನೀವು ಬರ್ತಾರೆ? ಒಳಗಿನವ್ರು ಬರ್ತಾಯಿದ್ರಿ? ಎಲ್ಲರಿಗೂ ಒಳ್ಳೆಯದಾಗಲಿ. ಬರೀ ಹೋಗೋಣ. ಅಪ್ಪ ಅವರು ಪರಮ ಪವಿತ್ರ ಇರತಕ್ಕಂಥ ಹಿರೇಹಳ್ಳದ ಬಿಲ್ವರದಲ್ಲಿ ಉಮ್ರಾಣಿ ಚಂದ್ರ ಮಧ್ಯಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಉಮ್ರಾಣಿ ಚಂದ್ರ ಮಧ್ಯಲ್ಲಿರ್ತಕ್ಕಂಥ ಹಿರೇಹಳ್ಳದ ಬಿಲ್ವರದಲ್ಲಿ ಇರ್ತಕ್ಕಂಥ ಕಮರಿ ಮಠದಲ್ಲಿ ಸೋದರು ಆನಂದವಾಗಿ ವಾಸ ಮಾಡಿದ್ದಾರೆ. ಅಲ್ಲೆಲ್ಲ ಎಲ್ಲಿ ನೋಡಿದೆಲ್ಲ ಪುಷ್ಪಗಳ ನಡೆಯವ, ಎಲ್ಲಿ ನೋಡಿದ ನೀರು, ಎಲ್ಲಿ ನೋಡಿದ ನೀರಿನ ಜರೆಗಳು, ಎಲ್ಲಿ ನೋಡಿದ ಕೋಗಿಲೆ ಕೂಗ್ತಾ ಇದ್ದಾವೆ, ನವಿಗಳು ಕೇಕೆ ಆಗ್ತಾ ಇದ್ದಾವೆ. ಸುಂದರವಾಗಿರ್ತಕ್ಕಂಥ ಪರಮ ಪವಿತ್ರ ಇರ್ತಕ್ಕಂಥ ಕ್ಷೇತ್ರ ಸದ್ರವ ಶ್ರೀ ಕ್ಷೇತ್ರ. ಮಹಾತ್ಮರು ನಿಂದೊಡೆ ಕಾಶದು ವಾರಣಾಸಿ ಅಂತ. ಮಹಾತ್ಮರ ಪಾದ ಸ್ಪರ್ಶ ಮಾಡಿದ್ರೆ ಆ ಸ್ಥಾನ ಕಾಶಿ ಆಗ್ತದೆ, ವಾರಣಾಸಿ ಆಗ್ತದೆ. ಅವರು ಪಾದ ಸ್ಪರ್ಶವಾದ ಶಿವಲಿಂಗ ಆಗ್ತದೆ. ತೀರ್ಥಕ್ಕೆ ಸ್ಪರ್ಶವಾದ್ರೆ ಆ ತೀರ್ಥ ಪರಮ ಪವಿತ್ರ ಗಂಗಾ ತೀರ್ಥದ ಪಾದವನ್ನು ಕಲ್ಬೋದು. ಜಲ ತೀರ್ಥ ಅಂಥ ಶಕ್ತಿ ಗುರು ಇರ್ತದೆ. ಅಂಥ ಗುರುಗಳು ವಾಸ ಮಾಡ್ತಾರೆ. ಪುಣ್ಯವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಹಿರೇಹಳ್ಳದ ಬಿಲ್ಲವನ ಕಮರಿ ಮಠದಲ್ಲಿ ವಾಸ ಮಾಡ್ತಾರೆ. ಅನೇಕ ಜನ ಮಹಾತ್ಮರು ಬಂದು ಸದ್ಗುರು ದರ್ಶನ ಆಗ್ತಾಯಿದ್ರು, ಸಂತೋಷ ಪಡಿತಾಯಿದ್ರು. ಅನೇಕ ಜನರು ಬಂದು ಶಾಸ್ತ್ರರು ಶ್ರವಣ ಮಾಡ್ತಿದ್ರು. ಅನೇಕ ಜನ ಬಂದು ಪ್ರವಚನ ಮಾಡ್ತಿದ್ರು. ಅಪ್ಪ ಅವ್ರ ವಿಷಯವನ್ನು ಶ್ರವಣ ಮಾಡ್ತಿದ್ರು, ತಾವು ಪ್ರವಚನ ಮಾಡ್ತಿದ್ರು. ಕೆಲವರು ಅಹಂಕಾರ ಬಂದವರು ಅನುಭವಿಸಿ ಹೋಗ್ತಿದ್ರು. ನಿರಹಂಕಾರಿಗಳ ಗುರು ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರು. ಏನಿಲ್ಲ ರೀ, ಭಾಳ ಆನಂದ ನಡೀತಾಯಿತ್ತು. ಇಂಥ ಒಂದು ಸಮಯದಲ್ಲಿ ಸದ್ರವರ ಶ್ರೀ ಕ್ಷೇತ್ರಕ್ಕೆ ಲಚ್ಚಾಣದ ಪರಮ ಪೂಜೆ ಇರತಕ್ಕಂಥ ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಸಿದ್ಧಲಿಂಗೇಶ್ವರ ಸದ್ರುಗಳು, ಕಮರಿ ಮಠ ಸೇರ್ತಕ್ಕಂಥ ಸಿದ್ಧಲಿಂಗೇಶ್ವರ ಸದ್ರುಗಳು ಅತ್ಯಂತ ಶ್ರೇಷ್ಠ ಗುರುಗಳು. ಅವರ ಶಿಷ್ಯರು ಶ್ರೀ ಗುರುಲಿಂಗೇಶ್ವರ ಸದ್ರುಗಳು ಹಾಗೂ ಶ್ರೀ ಯಲ್ಲಾಲಿಂಗೇಶ್ವರ ಗುರುಗಳು. ಇನ್ನೂ ಕೂಡ ಅನೇಕ ಜನ ಮಹಾತ್ಮರು. ನಾವು ಚಿಕ್ಕವರಿದ್ದ ನಮ್ಮ ತಮ್ಮದರ ಮುಂದೆ ಕೂದಲ್ಲ ಅಂತ ಅಭಿಷೇಕ ಅಷ್ಟು ಸಣ್ಣವರಿದ್ದಾಗ ನಮ್ಮ ಅಪ್ಪ ಹೇಳಿದರು ಲಚ್ಚಾಣ ಮಠ 360 ಮಠಗಳಿದ್ರಾಗ ನಮ್ಮ ಅಪ್ಪ ಹೇಳಿದರು 360 ಮಠಗಳಾಗ. ಇತ್ತೀತರ ನಾವು ಕೇಳಿದ ಮೂಳ್ಕೊಡಪ್ಪ ಅವರ ಮಠಗಳು 360 ಮಠಗಳು ಕೇಳಿ. ಇವು 360 ಶಿಷ್ಯರ ಮಠ ತಾವೆಷ್ಟಾಗಬಾರ್ದು ಹೇಳಿ. ಸೀಮಾತೀತವಾಗಿರ್ತಕ್ಕಂಥ ಅನೇಕ ಮಠ ಮಂದಿರಗಳು ಗುರುಗಳು ಹೀಗೆ ಆನಂದವಾಗಿ ಹೇಳ್ತಾಯಿದ್ರು. ಅವರಲ್ಲಿ ಮಹಾ ತಪೋನಿಗಳಿರ್ತಕ್ಕಂಥವ್ರು ಮೂಳ್ಕೊಡೋದು ಎಲ್ಲ ಲಿಂಗೇಶ್ವರ ಗುರುಗಳು, ಹಾಗೆ ಇನ್ನೊಬ್ಬರು ಕ್ಷೀರಾಲಿಂಗೇಶ್ವರ ಗುರುಗಳು. ಅವ್ರು ತಪಸ್ಸಿಗೆ ಕೂತಾಗ 12 ವರ್ಷ ಅಲ್ಲಾಡ್ದು ಕೂತ್ರಂತ್ರಿ. ಕಲ್ಲಿನ ಮೇಲೆ ಕೂತಾರೆ, ದೇಹ ಕಲ್ಲಿಗೆ ಅಂಟುಕೊಂಡು ಅವ್ರನ್ನ ತಪಸ್ಸು ಮಾಡೋದು ಮುಗಿದ ಮೇಲೆ ತೆಗಿಬೇಕಾದ್ರೆ ಹೆಣ್ಮಕ್ಳು ನೀವು ಕಡಚಿಗೆ ಅಂತೀರೋ ಕಡ್ತಾರಂತೀರೋ ರೊಟ್ಟಿ ಎತ್ತಿರೋದು ಏನಂತ ಹೇಳೋದು? ಕಡ್ತಾರಂತೀರ ಮದ್ರಕಂಡೆ ಕಡೆ ಕಡ್ಸಿ ಅಂತಾರಲ್ಲ, ಕಡ್ಸಿ ಅಂತಾರೆ. ಕಡ್ಸಿರಲ್ಲಿ ಕಡ್ತಾರಲ್ಲಿ ಈಗ ಚಪ್ಪಟೆ ಇರ್ತಾವೆ, ರೊಟ್ಟಿ ತಿರ್ತಾರೆ ಅಷ್ಟೇ. ಅದ್ರ ಕೆಲಸ. ಅದನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂದ್ರೆ ಆ ಗುರುಗಳಿಗೆ ಅದು ಈಗ ಎಬ್ಬಿಸ್ಲಿಕ್ಕೆ ಹೋದ್ರೆ ಅವ್ರು ಹೇಳ್ಲಿಕ್ಕೆ ಆಗಲಿ ಅಂತಾರೆ.
ಕಲ್ಲಿಗೆ ಅಂಟ್ಕೊಂಡು ಬಿಟ್ಟಿದ್ದೇ ಒಂದು ಪೂರ್ತಿ ಬೆಸ್ಕೊಂಡು ಬಿಟ್ಟಿದ್ರು, ಕಲ್ಲಿಗೆ ಬೆಸ್ಕೊಂಡಿದ್ದವ್ರು 12 ವರ್ಷ ಅಲ್ಲಾಡ್ದು ಕೂತಿದ್ರು. ಅವ್ರ ರಕ್ಷಣಾ ಮಾಡುಗೋಸ್ಕರ ತಪಸ್ಸು ಮುಗಿದ ಮೇಲೆ ಅವರಿಗೆ ದಿನಾಲು ಮಕ್ಕಳಿಗೆ ಹಾಲು ಕುಡಿಸ್ತಾರಲ್ಲ, ಹಾಗೆ ಬಾಯಿ ಕೂಡ ತೆರಿತಿರ್ಲಿಲ್ಲ ರೀ. ಆ ಹಾಲನ್ನು ಅರಳಿ ಒಳಗೆ ಎದ್ದಿ ಹಿಂಗೆ ಹಾಲು ಅರಳಿತಾವ್ರ, ಅದು ಅರಳಿ ಅದ್ರೊಳಗೆ ಎದ್ದು ಹಾಲಿನೊಳಗೆ ಹೀಗೆ ಬಾಯಿ ಮೇಲೆ ಹಾಲು ಬಿಡ್ತಿರ್ತಾರೆ. ಬಾಯಿ ಮೇಲೆ ಹಾಲು ಬಿಡೋದು ಅಷ್ಟು ಅವ್ರು ಸ್ವಲ್ಪ ಸ್ವಲ್ಪ ಗುಟುಕ್ಸಾ ಇರ್ತಿದ್ರು. ಹೀಗೆ 6 ತಿಂಗಳ ಪರ್ಯಂತರವಾಗಿ ಅದನ್ನು ಹಾಲನ್ನು ಸ್ವೀಕಾರ ಮಾಡ್ತಾವ್ರಿಗೆ. ಮೊದಲು ಸ್ವೀಕಾರ ಮಾಡಿದ್ರು, ಈಗ ಎಲ್ಲರೂ ಮರೆತುಕೊಂಡು ಕೂತಾಗ ದೇಹ ಅಂಟ್ಕೊಂಡಿತ್ತಲ್ಲ, ಅದು ತೆಗಿಬೇಕಾದ್ರೆ ಆ ಕಡಚಿಗೆ ತೊಗೊಂಡ್ಬಾರ್ದು, ಕೊಬ್ಬರಿ ಎಣ್ಣೆ ಸುತ್ತೆಲ್ಲ ಕೊಬ್ಬರಿ ಎಣ್ಣೆ ಹಚ್ಚೋದು. ಕೊಬ್ಬರಿ ಎಣ್ಣೆ ಹಚ್ಚಿ ಅವ್ರಿಗೆ ತ್ರಾಸ ಆಗೋದು, ಸ್ವಲ್ಪ ಸ್ವಲ್ಪ ತ್ರಾಸ ಅಂತ ಆಗೋದು. ಸ್ವಲ್ಪ ಈಗ ತೆಗಿತಾ ಅವ್ರು ತೆಗೆದು ಸಂಪೂರ್ಣ ಕಲ್ಲು ಬಿಡಿಸಿ ತೆಗಿಬೇರೆ 6 ತಿಂಗಳು ಇರ್ತದೆ. 6 ತಿಂಗಳು ಹೇಗೆ ತಪಸ್ಸು ಮಾಡ್ಬೇಕು ಹೇಳು, ಎಂಥ ಶಕ್ತಿ ಇರು ಅವಳು, ಅಂಥ ಸಾಮರ್ಥ್ಯಗಳಂಥವ್ರು. ಮೂಳು ಕೊಡಪ್ಪವರು ಎಲ್ಲಿ ದೇವಸ್ಥಾನದವ್ರು, ಹನುಮಂತವ್ರ ದೇವಸ್ಥಾನಕ್ಕೆ ಹೋಗಿಬಿಡೋದು, ಒಳ ಭಾಗದವ್ರು ಪರದೆ ಹಾಕಿಬಿಡೋದು, ಒಳಗೆ ಕೂತ್ಬಿಡು ತಪಸ್ಸು ಮಾಡ್ತಾ ಕೂತ್ಬಿಡು, ಆನಂದವಾಗಿ ಎಲ್ಲ ಮರೆತು ಇವ್ರು ತಪನಿರು. ಇಂಥ ಮಹಾ ಸಾಮರ್ಥ್ಯಗಳಂಥ ಮುಗಳಕ್ಕೆ ಹೊಡೆದ ಎಲ್ಲ ಲಿಂಗೇಶ್ವರ ಗುರುಗಳು ಸಿಂಧೂರು ಮಠಕ್ಕೆ ಅಪ್ಪವ್ರ ಸನ್ನಿಧಿಗೆ ಬಂದುಬಿಡ್ತಾರೆ. ಎಲ್ಲಿ ಲಚ್ಚಾಣದಿಂದ ಗುರುಲಿಂಗೇಶ್ವರಪ್ಪರಿಗೆ ದರ್ಶನ ಆಗ್ತಾರೆ. ಗುರುಲಿಂಗೇಶ್ವರಪ್ಪ ಅವರು ಹೇಳ್ತಾರೆ, ನಮ್ಮ ಶಿಷ್ಯರು ಸಿದ್ಧಲಿಂಗೇಶ್ವರ ಅಂತೇಳಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸಿಂಧೂರು ಉಮ್ರಾಣಿಗಳ ಮಧ್ಯದಲ್ಲಿರ್ತಕ್ಕಂಥ ಹಿರೇಹಳ್ಳದಲ್ಲಿ ಮಠವನ್ನು ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಾಯಿದ್ದಾರೆ. ಗುರುಲಿಂಗೇಶ್ವರಪ್ಪ ಅವರು ಎಲ್ಲ ಲಿಂಗೇಶ್ವರಪ್ಪ ಅವರು ಅಣ್ಣ ತಮ್ಮರಿದ್ದಂತೆ, ಒಬ್ಬ ಗುರುಗಳ ಶಿಷ್ಯರು. ಅವ್ರು ಹೇಳಿದರು, ಭೇಟಿಯಾಗಿ ಅವ್ರನ್ನ ನಾವು ಲಕ್ಷಣ ಕಳಿಸಿಕೊಡ್ತಾ ಹೇಳಿದರು. ಆ ಸಮಾಚಾರ ತೆಗೆದುಕೊಂಡು ಎಲ್ಲ ಲಿಂಗೇಶ್ವರಪ್ಪ ಅವರು ನೇರವಾಗಿ ಅಲ್ಲಿಗೆ ಬಂದುಬಿಟ್ರು. ಎಲ್ಲಿ ರೀ, ಸಿಂಧೂರ ಆಶ್ರಮಕ್ಕೆ ದಯಮಾಡಿಸಿದರು. ಅವ್ರ ಅಪ್ಪವ್ರು ಕೂಡ ಭಾಳ ಸಂತೋಷಪಟ್ರಿ. ಮಹಾತ್ಮರು ಕೂಡಿದ್ರೆ ಭಾಳ ಸಂತೋಷ ಇರ್ತದೆ. ನದಿಗಳು ಕೂಡಿದ್ರೆ ನದಿಗಳ ಸಂಗಮ, ಮಹಾತ್ಮರು ಕೂಡಿದ್ರೆ ಮಹಾತ್ಮರ ಸಂಗಮ ರೀ. ಆತ್ಮರ ಸಂಗಮ. ಸಾಮಾನ್ಯರಿಗೆ ಆತ್ಮ ಅಂತಾರೆ, ಗುರುಗಳಿಗೆ ಮಹಾತ್ಮರು ಅಂತಾರೆ. ಆತ್ಮ ಅಂತ, ಮಹಾನ್ ಆತ್ಮ. ಮಹತೋ ಮಹ್ಯ ನಣೋರಣೀಯ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅವರು. ಅಂಥ ಗುರುಗಳು ದಯಮಾಡಿಸಿದ್ದಾರೆ. ಬಂದ ಕೂಡಲೇ ಇನ್ನು ಬರ್ತಾ ಇದ್ದಾರೆ ಅನ್ನುವಾಗ ಅಪ್ಪ ಅವರು ಗುರುಮಠದ ಒಳಭಾಗದಿಂದ ಎದ್ದು, ಅದು ಸರ್ವಜ್ಞರು ಗುರುಮಠದ ಒಳಭಾಗದಿಂದ ಎದ್ದು ಬಂದು ಹೊರಗೆ ಬಂದರು. ಮೊದಲೇ ಅಲ್ತಕ್ಕಂಥ ತಾಯಿದ್ರೆ ಹೆಣ್ಮಕ್ಳು ತಾನೆ ಎಲ್ಲ ಅವ್ರು ಹೇಳಿದರು, ಅಮ್ಮ ಎಲ್ಲರೂ ಆರತಿ ತೆಗೆದುಕೊಡ್ರಿ, ಕುಂಭನ್ನು ತೆಗೆದುಕೊಡ್ರಿ. ಹೊರಭಾಗದಲ್ಲಿ ಗುರುಗಳು ಬರ್ತಾ ಇದ್ದಾರಂತ. ಹ್ಞೂರಪ್ಪ ಪಟ ಎಲ್ಲರೂ ಆರತಿ ತೆಗೆದುಕೊಂಡ್ರು, ಕುಂಭಗಳು ತೆಗೆದುಕೊಂಡ್ರು. ಎಲ್ಲರೂ ಅಪ್ಪರು ಕೂಡ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त अवधूत। ಹೀಗೆ ನಾಮಸ್ಮರಣೆಯನ್ನು ಮಾಡ್ತಾ ಎಲ್ಲ ಸದ್ಭಕ್ತರು ಅಪ್ಪವರು ಜೊತೆಗೆ ಇರತಕ್ಕಂಥ ಎಲ್ಲರೂ ಹಾಗೆ ತಾಯಂದಿರು ತಾವು ಆರತಿ ತೆಗೆದುಕೊಂಡು ಪೂರ್ಣ ಕುಂಭ ತೆಗೆದುಕೊಂಡು ಎಲ್ಲ ಲಿಂಗೇಶ್ವರಪ್ಪವರು ಗುರುಗಳ ಬರಮಾಡಿಕೊಳ್ಳೋಗೋಸ್ಕರ ಎಲ್ಲರೂ ಹೊರಗೆ ಬಂದರು. ಒಂದು ಅಪ್ಪವರು ಬಂದ ನಂತರ ಅಲ್ಲಿ ಪಾದವನ್ನು ಪ್ರಕ್ಷಾಳನ ಮಾಡಿ ಆಮೇಲೆ
ಪುಷ್ಪಗಳನ್ನು ಸಮರ್ಪಿಸಿ ಪೂಜಾ ಮಾಡಿ ಆಮೇಲೆ ನಾಮಸ್ಮರಣೆಯನ್ನು ಮಾಡ್ತಾ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಮಠದೊಳಗೆ ಬರಮಾಡಿಕೊಂಡು ಬಂದು ಅಪ್ಪವರಿಗೆ ಒಂದು ಆಸನ ಕೊಟ್ಟು ಆಸನ ಮೇಲೆ ಅವ್ರನ್ನ ವಿರಾಜಮಾನಗೊಳಿಸಿ ಅವರು ಕೂತ ಮೇಲೆ ನಮ್ಮ ಸದ್ರುಳು ಕೂಡ ಸಿದ್ಧಲಿಂಗೇಶ್ವರ ಸದ್ರುಳು ಎಲ್ಲ ಲಿಂಗೇಶ್ವರಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅಪ್ಪವರು. ಏಕೆಂದ್ರೆ ಸದ್ರುಳು ನಮ್ಮ ಅಪ್ಪವರ ಗುರುಗಳು ಗುರುಲಿಂಗೇಶ್ವರಪ್ಪವರು, ಮೂಡ್ಕೊಡಪ್ಪವರು ಅವರು ಇಬ್ಬರು ಕೂಡ ಲಕ್ಷಾಣ ಸಿದ್ಧಲಿಂಗೇಶ್ವರಪ್ಪವ್ರ ಶಿಷ್ಯರು. ಅಂದರೆ ನೀವು ನಿಮ್ಮ ತಂದೆಗಳಿರ್ತಾರೆ, ಅಣ್ಣ ತಮ್ಮರು ಇರ್ತಾರೆ, ನೀವು ಇಬ್ಬರಿಗೂ ಪವಿತ್ರ, ನಿಮ್ಮ ಪಾಲಿಗೆ ಅವರಿಬ್ಬರು ಪವಿತ್ರ ಇರ್ತಾರೆ. ಆಗ ಎಲ್ಲ ಲಿಂಗೇಶ್ವರಪ್ಪವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಯೋಗಕ್ಷೇಮವನ್ನು ಕೇಳಿದರು. ಆರಾಮಿದ್ದೀವಿ, ತಾವು ಆರಾಮಿದ್ದೀವಿ, ಯೋಗಕ್ಷೇಮ ಆಯಿತು, ಎಲ್ಲ ಆಯಿತು. ಮಹಾತ್ಮರು ಕರುಣಾಮಯ ಇರ್ತಾರೆ ಮತ್ತು ಮಹಾತ್ಮರಿಂದ ಪದ್ಧತಿಗಳು ಕಲಿಬೇಕು, ಹೇಗಿರಬೇಕು ಅನ್ನೋದು ಕಲಿಬೇಕು. ಆಮೇಲೆ ಗುರುಗಳಿಗೆ ಹಾಲು ಹಣ್ಣುಗಳನ್ನು ಕೊಟ್ಟು ಪ್ರಸಾದ ಮಾಡಿಸಿ ಅವರು ಸಂತೋಷ ಆದ್ಮೇಲೆ ಕೂತ್ಕೊಂಡು ಚರ್ಚೆ ನಡೀತು. ಆಗ ಮೂಳ್ಕೊಡಪ್ಪ ಅವ್ರು ಹೇಳಿದರು, ಎಲ್ಲ ಲಿಂಗೇಶ್ವರಗಳು ಸಿದ್ಧಲಿಂಗೇಶ್ವರಗಳೇ, ನಾವು ಬರುವಾಗ ತಮ್ಮ ಗುರುಲಿಂಗೇಶ್ವರಗಳಿಗೆ ಸದ್ರುಗಳಿಗೆ ದರ್ಶನ ಆಗಿ ಬಂದೀವಿ. ಅವ್ರು ಹೇಳಿದರು, ನಮ್ಮ ಸಿದ್ಧಲಿಂಗೇಶ್ವರಗಳು ಇಲ್ಲಿ ಉಮ್ರಾಣಿ ಶೃಂಗಗಳ ಮಧ್ಯದಲ್ಲಿ ಮಠದಲ್ಲಿ ವಾಸ ಮಾಡ್ತಾರೆ, ಅವ್ರಿಗೆ ಬರಲಿಕ್ಕೆ ಅಂತ ಹೇಳ್ತಾರೆ, ಆರಾಮಾಗಿದ್ದಾರೆ ಅಂತ ಹೇಳಿದರು. ಗುರು ಕೂಡ ಭಾಳ ಸಂತೋಷ. ನಮ್ಮ ಗುರುಗಳ ಒಂದು ಸಮಾಚಾರವನ್ನು ಅವರ ಸಂದೇಶ ತೆಗೆದುಕೊಂಡು ಬಂದರೆ ಸಂತೋಷ ತಗೊಂಡು ಅಪ್ಪವರು ಕೂಡ ಕೈ ಮುಗಿದರು. ಅಲ್ಲಿ ನಾವು ಕೂಡ ಹೋಗಿ ದರ್ಶನ ಆಗ್ತೀವಿ ಅಂತ ಹೇಳಿದರು. ಆಮೇಲೆ ಹಾಗೆ ಇಷ್ಟು ಹೇಳಿದ ನಂತರ ಮತ್ತೆ ಅಧ್ಯಾತ್ಮ ಚಿಂತನ ಪ್ರಾರಂಭಿಕಂತಾಯಿತು. ಮಹಾತ್ಮರು ಕರುಣಾಮಯ ಇರ್ತಾರೆ, ಮಹಾತ್ಮರು ಕರುಣಾಮಯರು. ಮಹಾತ್ಮರ ದರ್ಶನ ಆಗ್ತಕ್ಕಂಥದ್ದು ಪುಣ್ಯ ವಿಶೇಷದ್ದು ಮಾತ್ರ ಸಾಧ್ಯ, ಎಲ್ಲರಿಗೂ ಸಾಧ್ಯವಾಗಲ್ಲ. ಹೇಗೆ ಥರ ಮಹಾತ್ಮರು ಅಂದ್ರೆ ಭಾಳ ಸಂತೋಷ ಇರ್ತಕ್ಕಂಥದ್ದು. ಯದಕ್ಷರಂ ವೇದ ವೇದೋ ವದಂತೆ ವಿಶಂತಿ ಯದ್ಯತಯೋ ವೀತರಾಗ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಇಲ್ಲಿ ಯದಕ್ಷರಂ ವೇದ ವೇದೋ ವದಂತಿ, ಮಹಾತ್ಮರು ಏನನ್ನು ಹೇಳ್ತಾ ಇದ್ದಾರೆ ಜಗತ್ತಿನ ಜೀವರಿಗೆ. ಯದಕ್ಷರಂ ವೇದ ವೇದೋ ವದಂತಿ, ಯಾವ ಅಕ್ಷರವನ್ನು ಯದಕ್ಷರಂ ಯಾವ ಅಕ್ಷರ ಅದನ್ನು ವೇದ ವೇದೋ ವದಂತಿ, ಯಾರು ವೇದವನ್ನು ವೇದೋ ಅಂದ್ರೆ ಬಲ್ಲಂಥವ್ರು, ವೇದ ಬಲ್ಲಂಥವ್ರು, ವೇದ ಹೇಳ್ತಂಥವ್ರು ಬಲ್ಲಂಥವ್ರು ವದಂತಿ ಅಂತ ಹೇಳುತ್ತಿರಬರವರು. ವಿಶಂತಿ ಯದಿಯತಯೋ, ಯಾರು ಅಂಥ ವಿಷಯದಲ್ಲಿ ವಿಶಂತಿಯಿಂದ ಪ್ರವೇಶ ಮಾಡ್ತಕ್ಕಂಥವ್ರು, ಅವ್ರು ಹೇಳ್ತಕ್ಕಂಥ ವಾಕ್ಯದಲ್ಲಿ ವೇದ ಇರ್ತಕ್ಕಂಥವ್ರು ಯಾವುದನ್ನು ಹೇಳಿದ್ರು ಅದರಲ್ಲಿ ವಿಶಂತಿ ಪ್ರವೇಶ ಮಾಡ್ತಕ್ಕಂಥ ಇದ್ರು ಅವರು. ಯತಯೋ ಅಂಥವ್ರು ಯತಿಗಳು ಅಂದ್ರೆ ಸನ್ಯಾಸಿಗಳು, ಮಹಾತ್ಮರು. ಯತಯೋ ಅಂಥ ಯತಿಗಳು ಯಾರು ಅಂದ್ರೆ ವೀತರಾಗ ಅಂದ್ರೆ ವಿರಾಗ ಅಂತ. ವಿರಾಗ ಅಂದ್ರೆ ವೈರಾಗ್ಯತೆ, ಅದು ಅದ್ರ ಹೆಸರು ವೈರಾಗ್ಯ ಅಂತ. ಯಾರಿಗೆ ವೈರಾಗ್ಯ ಅಂತ ಹೇಳ್ತಾರಂದ್ರೆ ಇಹಪರದ ಭೋಗ ಭಾಗ್ಯಾದಿಗಳು ಕಾಕವಿಷ್ಟ ಸದೃಶ್ಯ ತಿಳ್ಕೊಂಡು ಇಹಲೋಕದ ಮತ್ತು ಪರಲೋಕದ ಭೋಗ ಭಾಗ್ಯಾದಿಗಳು ಅವ್ರ ದೃಷ್ಟಿಯಿಂದ ಹೇಗಿರ್ತಾವಂದ್ರೆ ಕಾಕವಿಷ್ಟ ಸದೃಶ್ಯ ಅಂದ್ರೆ ಕಾಗೆ ಮಲಿ ಇರ್ತದೆ ಅಥವಾ ಅದು ಒಮನ್ ಇರ್ತಲ್ಲ, ಅದನ್ನು ನೋಡಿದ್ರೆ ಸರಿ ಅನಿಸ್ತಲ್ಲ, ಅಮಂಗಲ ಅನಿಸ್ತಲ್ಲ. ಈಗ ನೀವು ಯಾರು ಒಂದು ಗಿಡದ ಬಡ್ಡೆ ಹಾದು ಹೊರಟಿದ್ರಿ, ಹಾಯ್ದುಕೊಂಡು ಹೋಗುತ್ತೆ, ಕಾಗಿ ಮೇಲ್ಭಾಗ ಗಿಡದಾಗ ಕೂತಿರ್ತದೆ, ಕೆಳಗೆ ಹಾಯ್ದುಕೊಂಡು ಹೋಗಿ ಮೇಲ್ಭಾಗದಲ್ಲಿ ಮನೆ ಏನು ಮಾಡ್ತದೆ, ಏನು ಮಾಡ್ತಾರೆ, ಚಲೋ ಆಯ್ತು, ಭಾಳ ಅನುಕೂಲ ಆಯ್ತು, ಚಲೋ ಆಯ್ತಾ, ಹತ್ತರ ಎಣ್ಣೆ ಚಲೋ ಅದು ಕಾಯ್ಕೋತಿರು. ಮೇಲ್ಭಾಗ ಸಿಟ್ಟಿನ ನೋಡಿದ್ದು ಏನು ಮಾರ ಕಾಯಿ, ಎಷ್ಟು ಮಂದಿ ಯಾವ್ದಾದ್ರು ಅವ್ರು ಏನು ಮಾಡಿ ನನ್ನ ಮೇಲೆ ಮಾಡ್ತೆ ಅದು ನೀರೆಲ್ಲೇ ನೀರು ಹುಡುಗಾಡಿ ಏನು ಮಾಡ್ತಾರೆ, ಸ್ವಚ್ಛ ಮಾಡ್ತಾರಲ್ಲ.
ಹಾಗೆ ಇಹಪರದ ಭೋಗ ಭಾಗ್ಯಾದಿಗಳು ಕಾಗೆ ಮಲಿನದಂತೆ ತಿಳ್ಕೊಂಡೇ ಇರ್ತಾರ, ಅವರಿಗೆ ವೀತರಾಗ ಅಂತಾರೆ. ವೀತರಾಗ ರಾಗವನ್ನಂದ್ರೆ ವಿಷಯದ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ಅಲ್ಲಿ ಕಳೆದುಕೊಂಡಿರ್ತಕ್ಕಂಥವ್ರು. ವೀತರಾಗ ಅಂದ್ರೆ ಪ್ರೀತಿಯನ್ನು ಕಳೆದುಕೊಂಡಿರ್ತಕ್ಕಂಥವ್ರು. ಅವರು ವೈರಾಗ್ಯ ಸಂಪೂರ್ಣ ಅಂತ ಹೇಳ್ತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥ ಪಂಚ ವಿಷಯಗಳನ್ನ ತೆಗೆದುಹಾಕಿರ್ತಕ್ಕಂಥ ವೀತರಾಗ ಯದಿಚ್ಛಂತೋ ಅವರು ಯಾವುದನ್ನು ಇಚ್ಛಿಸ್ತಕ್ಕಂಥವ್ರು ಇದ್ದಾರೆ. ಬ್ರಹ್ಮಚರ್ಯಂ ಚರಂತಿ, ಯಾವ ಉದ್ದೇಶ ಇಟ್ಕೊಂಡು ಅವ್ರು ಬ್ರಹ್ಮಚರ್ಯ ಆಚರಣೆ ಮಾಡ್ತಾರೆ, ಯಾವ ಉದ್ದೇಶ ಇಟ್ಕೊಂಡು ಇವ್ರು ವೀತರಾಗಿರ್ತಕ್ಕಂಥವ್ರು ಆಗ್ತಾರೆ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಯಾವ ಬ್ರಹ್ಮಚರ್ಯನ ಆಚರಣೆ ಮಾಡ್ತಕ್ಕಂಥವ್ರು ಇದ್ದರು. ತತ್ತೇ ಪದಂ, ಆ ಪದವನ್ನು, ಆ ಇರುವಿಕೆಯನ್ನು ಯಾವಾಗೋಸ್ಕರ ಅವರೆಲ್ಲ ಪ್ರಯತ್ನ ಮಾಡಿದಾರಲ್ಲ, ಎಲ್ಲರೂ ವೇದ ವೇತ್ತರಾಗಿರ್ತಕ್ಕಂಥವ್ರು ಇದ್ದಾರೆ, ಬಲವಂತರು ಅವ್ರನ್ನ ಹಿಡ್ಕೊಂಡು ಇಲ್ಲಿ ಪ್ರಯತ್ನ, ಋಷಿಗಳ ಪ್ರಯತ್ನ, ಎಲ್ಲರೂ ಕೂತ್ಕೊಂಡು ಯಾವ ಅಪೇಕ್ಷೆಗಳು ಅಂತವ್ರೆ ಆಗ್ತಾ ಇದ್ದಾರೆ, ಯಾವುದು ಇಚ್ಛಿಸಿಕೊಂಡು ಬ್ರಹ್ಮಚಾರ್ಯೇಶ್ವರ ಪಾಲಿಸ್ಕೊತಾರೆ, ಆ ದಾರಿಯಲ್ಲಿ ಸಾಕ್ತಕ್ಕಂಥರಾಗ್ತಾ ಇದ್ದಾರೆ. ತತ್ತೇ ಪದ, ಆ ಪದವನ್ನು ಪಡೆಯುವಗೋಸ್ಕರ, ಆ ಇರುವಿಕೆಯನ್ನು ಪಡೆಯುವಗೋಸ್ಕರವಾಗಿ ಸಂಗ್ರಹೇಣ ಪ್ರವಕ್ಷೆ, ನಾನು ಸಂಗ್ರಹ ರೂಪ ಸಂಕ್ಷೇಪದ ವಿಷಯ ಹೇಳ್ತಕ್ಕಂಥರಾಗ್ತಾ ಇದ್ದೆ ಅಂತ ಹೇಳಿದ್ದಾರೆ. ಅದರಿಂದ ಅಂಥದ್ದು ಸರ್ವಶ್ರೇಷ್ಠ ಅದು ಯಾವ ಪದ ಅಂದ್ರೆ ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನಿನ್ನಿದೆ ಅಂತ ಗುರು ಹೇಳ್ತಕ್ಕಂಥ ಆ ಪದವನ್ನು ಹೇಳ್ತಾ ಇದ್ದಾರೆ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವ ನ ಪರ. ಬ್ರಹ್ಮ ಸತ್ಯದ, ಜಗತ್ತು ಮಿಥ್ಯದ, ಜೀವೋ ಬ್ರಹ್ಮ ಇವ ನ ಪರ. ಜೀವ ಬ್ರಹ್ಮನಿಗೆ ಅನ್ನಲ್ಲ, ಜೀವ ಬ್ರಹ್ಮ ಸ್ವರೂಪ, ಪರಬ್ರಹ್ಮ ಸ್ವರೂಪ. ಜೀವೋ ಬ್ರಹ್ಮ ಇವ ನ ಪರ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ, ಅರ್ಧ ಶ್ಲೋಕ ನಿಮಿಷ ಸಂಗ್ರಹೇಣ ಅಂದರೆ ಸಂಕ್ಷಿಪ್ತವಾದ ಅರ್ಥ, ಸಂಗ್ರಹಿಸ್ತಕ್ಕಂಥ ಒಂದರ್ಥ. ಹೇಗೆ ಅಂದರೆ ಸಂಕ್ಷಿಪ್ತತೆ ಒಂದರ್ಥ, ಸಂಗ್ರಹೇಣ ಸಂಕ್ಷಿಪ್ತವಾಗಿ. ಸಂಕ್ಷಿಪ್ತ ಅಂದರೆ ಸಂಕ್ಷಿಪ್ತದಲ್ಲಿ 2 ಸಾಲುಗಳಲ್ಲಿ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿವಿ. ಅರ್ಧ ಶ್ಲೋಕ ಹೇಳ್ತಾ ಇದ್ದೀನಿ. ಕೋಟಿ ಗ್ರಂಥಗಳಲ್ಲಿ ಯಾವುದನ್ನು ಉಪದೇಶ ಮಾಡಿದ್ದಾರೆ ಇವರು. ಶ್ಲೋಕಾರ್ಧೇನ ಅರ್ಧ ಶ್ಲೋಕದಲ್ಲಿ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಅರ್ಧ ಶ್ಲೋಕ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀನಿ ಅಂದ್ರೆ ಯದುಕ್ತಂ ಗ್ರಂಥ ಕೋಟಿವಿ, ಯಾವುದನ್ನು ಉಕ್ತಮ್, ಯದುಕ್ತಮ್ ಯಾವುದನ್ನು ಹೇಳಿದ್ದಾರೆಯೋ ಅದನ್ನು ಗ್ರಂಥ ಕೋಟಿವಿ. ಏನಿದ್ರಲ್ಲೇ ಬ್ರಹ್ಮ ಸತ್ಯಂ, ಬ್ರಹ್ಮ ಸತ್ಯದಪ್ಪ. ಕೋಟಿ ಗ್ರಂಥ ಹೇಳಿದ್ದಾರೆ. ಬ್ರಹ್ಮ ಸತ್ಯಂ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ, ಈ ಜಗತ್ ಮಿಥ್ಯದ, ಬ್ರಹ್ಮ ಸತ್ಯದ. ಹಾಗಾದ್ರೆ ಜೀವ ಯಾರು? ಹಾಗಾದ್ರೆ ಜೀವೋ ಬ್ರಹ್ಮ ಇವನ ಪರ. ಜೀವ ಬ್ರಹ್ಮನಿಗೆ ಅನ್ನನಲ್ಲ. ಯಾರು ಜೀವಿದ್ದಾರೆ ಅವರೇ ಬ್ರಹ್ಮ, ಯಾರು ಬ್ರಹ್ಮ ಇದ್ದಾರೆ ಅವರೇ ಜೀವ. ಅದಕ್ಕೆ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ, ಸಾಕ್ಷಾತ್ ತೋರ್ತಕ್ಕಂಥ ಆತ್ಮ ಬ್ರಹ್ಮವೇ, ಪರಬ್ರಹ್ಮ ನಿಶ್ಚಯ ಸಂಶಯ ರಹಿತವಾಗಿರ್ತಕ್ಕಂಥದ್ದು. ಅಂಥದ್ದನ್ನಲ್ಲಿ ಸಂಗ್ರಹ ರೂಪ ಹೇಳ್ತಾ ಇದ್ದೆ ಅಂತ ಹೇಳಿದರು ಆತ್ಮೀಯರಿಗೆ. ಹೀಗೆ ಈ ವಿಷಯವನ್ನು ಚರ್ಚೆ ಮಾಡ್ತಾ ಮಹಾತ್ಮರು ಕೂಡ್ಕೊಂಡು ಮಾತನಾಡ್ತಾ ಆನಂದವಾಗಿ ಕೂತ್ಕೊಂಡು ಅಟಲ್ಲ ಅವರು ತಪಸ್ಸು ಮಾಡ್ತಾ ಇರ್ತಕ್ಕಂಥವ್ರು. ಒಬ್ಬಂದು ಹೇಳ್ತಾರೆ, ನಾವು ತಪಸ್ಸು ಮಾಡ್ತಕ್ಕಂಥ ಅಪೇಕ್ಷೆಗಳಂಥವ್ರು ನಾವು. ತಾವು ಅದ್ವೈತ ವೇದಾಂತವನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು. ತಾವು ಜೀವನ್ಮುಕ್ತರಿದ್ದೀರಿ. ತಾವು ಯಾರು? ಜೀವನ್ಮುಕ್ತರು. ನಾವು ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರು. ನಾನು ಅದರಲ್ಲಿ ಭಾಳ ಅಪೇಕ್ಷೆ ಇರ್ತದೆ. ಈಗ ನಿಮ್ಮ ನೋಡಿ ಸಂತೋಷ, ಇವ್ರು ಹೇಳಿದ್ರು, ತಮ್ಮನ್ನು ನೋಡಿ ಸಂತೋಷ, ಅವ್ರು ಹೇಳಿದರು. 2 ಕಡೆ ಮಹಾಪುರ, ಎಲ್ಲ ಕಡೆ ತಪಸ್ಸಿನ ಮಹಾಪುರ, ಜ್ಞಾನದ ಮಹಾಪುರ, ಸಂಗಮದ ಆಗಿದೆ. ಅದಕ್ಕೆ ಇನ್ನೂ ಕೂಡ ಹೇಳಿದಲ್ಲಿ ತ್ರಿಭುವನ ಲೋಕೆ ಸಂಗತಿ ರೇಖಾ ಭವರಣ ತಾರಿಣಿ ನೌಕ. ಇಲ್ಲಿ ಇನ್ನೂ ಒಂದು ಬರ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಮೇಲೆ ಕೂಡ ಒಂದು ವಿಶೇಷ ಅಂತಕ್ಕಂಥ ಇರ್ತದೆ. ನಾವು ಒಂದು ಸಂಘ ಮಾಡ್ಬೇಕಾದ್ರೆ, ಸಂಘ ಅಂದುಕೊಳ್ಳಿ, ನಿಮ್ಮ ಸಂಘ ಅಂದ್ಕೊಳ್ಳಿ ಮತ್ತೆ ನೆನಪಾಗೋದು. ಹಾಲಿನ ಸಂಘ ಮಾಡ್ತಾರೆ, ಹಾಲಿನ ಸಂಘ ಮಾಡ್ತಾರೆ, ಮತ್ತು ಬೇರೆ ಮಾಡ್ತಾರೆ. ಊರೊಳಗೆ ಬ್ಯಾಂಕ್ ಇರ್ತಾವಲ್ಲ, ಅದಕ್ಕೆ ಅಂತಲ್ಲ ಸಹಕಾರಿ ಸಂಘ ಅಂತ ಇರ್ತಾವೆ. ಬೇರೆ ಏನಾರು ಸಂಘದ ಕೂಡಲೇ ಮತ್ತು 10 ಲಕ್ಷ ಹೋಗ್ತಕ್ಕಂಥದ್ದಲ್ಲ. ಮತ್ತು ಸಂಘದ ಕೂಡಲೇ ಇಲ್ಲಿರ್ತಕ್ಕಂಥ ಸಂಘನ ಬೇರೆ. ಇಲ್ಲತ್ತರ ತ್ರಿಭುವನ ಲೋಕಿ ಸಂಗತಿ ರೇಖಾ. ಇಲ್ಲಿ 3 ಲೋಕದಲ್ಲಿ ಒಂದು ಸಂಗತಿ ಅದಪ್ಪ. ಒಂದು ಸಂಗತಿ ಹೇಳ್ತಕ್ಕಂಥದ್ದು
ಸಂಗತಿ ರೇಖಾ ಅದೇಕ ಏನದು ಭವಹರಣ ತಾರಿಣಿ ನೌಕಾ ಅದು ಭವವನ್ನು ಹರಣ ಮಾಡತಕ್ಕಂಥ ಭವಸಾಗರವನ್ನು ತಾರಿಸ್ತಕ್ಕಂಥದ್ದಲ್ಲ ಭವಹರಣ ತಾರಿಣಿ ನೌಕಾ ಅದು ಯಾವುದು ಸಂಗತಿ ರೇಖೆ ಅದು ಒಂದನ್ನು ತಿಳಿಸಿಕೊಡ್ತಕ್ಕಂಥ ಅದ್ವೈತ ವೇದಾಂತ ವಿಷಯ ಅದು ಒಂದೇ ಅದಿರಬೇಕು ಅದಕ್ಕೋಸ್ಕರವಾಗಿ ಏನು ಸತ್ಸಂಗ ಇರಬೇಕು ಸತ್ಸಂಗದಿಂದ ಜ್ಞಾನ ಪ್ರಾಪ್ತಿ ಆಗ್ತದೆ ಸದ್ಗುರುವಿಂದ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದೆ ಆತ್ಮಜ್ಞಾನ ಪ್ರಾಪ್ತಿ ಆಗ್ತದೆ ಸಂಗತಿ ರೇಖಾ ಸತ್ಸಂಗ ಸಂಜಾಯಿತಿ ಜ್ಞಾನ ಸತ್ಸಂಗದ ಜ್ಞಾನ ಪ್ರಾಪ್ತಿ ಆಗ್ತದೆ ಹೀಗೆ ಮಾಡ್ತಾ ಇರಬೇಕು ಅಂತ ಗುರುಗಳು ಅಧ್ಯಾತ್ಮ ವಿಷಯ ಪ್ರತಿಪಾದನೆ ಮಾಡ್ತಾ ಬಿಲ್ಲುವನದ ಬಿಲ್ಲುವನದಲ್ಲಿ ಆನಂದವಾಗಿ ಅಧ್ಯಾತ್ಮ ಚಿಂತನೆ ಮಾಡ್ತಾ ಕೂತ್ಕೊಂಡು ಮಹಾತ್ಮರು ಕೂಡ ನೀವು ಕೂಡ ಏನು ಮಾಡ್ತೀರಿ ನೀನು ಕೂಡ ಮತ್ತೇನಪ್ಪ ಮೆಲಗಿನ ಪಟ್ಟ್ಯಾಗ ಏನು ನೋಡಿದೆ ಕಬರಿ ಹೇಳಿಲ್ಲ ಆಚೆಗಡೆ ಮತ್ತು ಅಲ್ಲಿ ಆಚೆಗಡೆ ಪಟ್ಟಿ ಒಳಗೆ ಏನು ಮಾಡಿ ಅಲ್ಲಿ ಹೊಸ ಎತ್ತ ತಗೊಂಡಿದ್ದಿಲ್ಲ ಹೊಸ ಎತ್ತೊಳಗೆ ಕೆಲಸ ಮಾಡ್ತಾ ಸರಿ ಮಾಡ್ತದೆ ಏನು ಮಾಡ್ತೈತೆ ಆದಷ್ಟು ಆಯಿತು ಒಂದು ಎತ್ತರ ದೊಡ್ಡದಾಗೈತಿ ಸಣ್ಣದಾಗೈತಿ ಅದ ಊಟ ಹಾಕಿ ಏನು ಮಾಡಿ ಹೋಗೋದು ಹೊಡಿದಪ್ಪ ಹಂಗೆ ಸ್ವಲ್ಪ ಹಂಗೆ ಮಾಡ್ಕೊಂಡು ಟ್ರ್ಯಾಕ್ಟರ್ ತಂದ್ರೆ ಏನಾಗ್ತದೆ ಟ್ರ್ಯಾಕ್ಟರ್ ಚಲೋ ಐತಿ ಬಿಲ್ ತುಂಬಿರಲ್ಲ ನೋಡಿ ತುಂಬಿದ್ಕೊಂತೀವಿ ಪಾಳೆ ಏನು ತುಂಬಿರಲ್ಲ ತುಂಬಿವು ಚಲೋ ಮಾಡ್ಯಾರ ನಮ್ದೇನು ತುಂಬಿಲ್ಲ ನೀವು ತುಂಬಬೇಕು ಇವು ಅಂತ ಮತ್ತೇನು ಮಾತಾಡೋದು ಸಂಸಾರ ಇರೋ ಇಂಥವು JCB ಎಷ್ಟು ಅದಾವು ಪಾಪಕ್ಕೆ ಕಾರಣ ತಂದಿರಲ್ಲ ಮೊನ್ನೆ ಹೌದು ತಂದೀವಿ ಕಾರಣ ತಂದೀವಿ ಚಲೋ ಮಾಡಿದರೆ ಯಾತ್ರಾಕ್ಕೆ ಹೋಗ್ಲಿಕ್ಕೆ ಅನ್ಕೊಳತ್ತು ಅಲ್ಲ ದೇವ್ರು ಯಾತ್ರಾಕ್ಕೆ ಹೋಗಂದ್ರೆ ಮಾವನ ಮನೆಗೆ ಹೋಗಿದ್ದೀವಿ ಬರ್ಬರ್ತಾರೆ ಅದಕ್ಕೆ ಅಂತ ಎಷ್ಟು ಹುಚ್ಚದಿತ್ತು ಮಾತವ್ರು ಮಾವನ ಮನೆಗೆ ಹೋಗ್ಬೇಕಾಗಿತ್ತು ಈಗ ಏನಾರು ತೊಂದರೆ ಇತ್ತು ಅದಕ್ಕಾಗಿ ಹೋಗಿ ಇನ್ನು ಮುಂದಿನ ವಾರದಾಗ ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನ ಅದು ಹಿಂದೆ ಹಾಕಿ ಮಾವನ ಮನೆಗೆ ಹೋಗೋದು ಇದು ಸಂಸಾರ ವಾರ ಸಂಸಾರ ಇತ್ತಂದ್ರೆ ಹೀಗೆ ಹಾಕ್ಕೊಂಡು ಹೋಗೋದು ಇವ್ರಿವ್ರು ಕೂಡಿದ್ರೆ ಈ ಸಂಗಮ ಇಂಥವು ಮಹಾತ್ಮರು ಕೂಡಿದ್ರೆ ಮಹಾತ್ಮರು ಹೇಗಿರ್ತದೆ ಮಹಾತ್ಮರು ಕೂಡ ಇರ್ತದೆ ಅಲ್ಲಿರ್ತಕ್ಕಂಥದ್ದು ಹೇಳಿದರೆ ತ್ರಿಭುವನ ಲೋಕೆ ಸಂಗತಿ ರೇಖಾ ಭವರ್ಣ ತಾರಿಣಿ ನಾವು ಭವರ್ಣ ಮಾಡ್ತಕ್ಕಂಥದ್ದು ಭವಸಾಗರವನ್ನು ದಾಟಿಸ್ತಕ್ಕಂಥ ನೌಕೆ ಅಂತ ಸತ್ಸಂಗ ಸದ್ಗುರುಗಳ ಸಂಘ ಅಂದ್ರೆ ಅದಿರಬೇಕು. ಆಮೇಲೆ ನೋಡು ಬಾಲಕ ನೀ ಯಾರು ಜೋಡಿಗೆ ಮನೆ ಬೇಕೆ ಹೌದು ನಿನ್ನ ಜೋಡಿ ಯಾರ್ದಾರೆ ನಿಮ್ಮ ಅಪ್ಪದಾರ ಯಾರ್ದಾರೆ ನೀ ಯಾವ ಕಡೆ ಒಂದು ಶಾಲೆ ಕಡೆ ಓದಿ ಗೊತ್ತು ನಂತರ ಎಲ್ಲರೂ ಕರೆನೂ ಸ್ವಲ್ಪ ಮುಗಿತೈತಿ ಎಲ್ಲರ ಜೋಡಿ ಹೋಗು ನಿನಗೆ ಕೂಡೋದಾಗಲಿ ಅಂದ್ರೆ ಮತ್ತು ಸಣ್ಣವನ್ನ ಹೇಗಿದ್ರು ಮಲ್ಕೋ ಅಲ್ಲಿ ಮಲ್ಕೋ ಒಂದು ಕಡೆ ಎಬ್ಬಿಸ್ತಾರೆ ಹೋಗೋದು ನೀನು ಹಂಗಾದ್ರೆ ಕೂತ್ಕೊಂಡು ಕೇಳೋದು ನೀನು ತಪ್ಪಿಸ್ಕೊಂಡು ಯಾಕಡೆ ಏನು ಮಾಡಿ ನೀನು ಹುಡುಗಾಗ ಮತ್ತು 6 ಮಂದಿ ಬರಬಾರ್ದು ಅವ್ರು ಹುಡುಗಾಕ 8 ಮಂದಿ ಕತ್ಲಾಗ ಸುಮ್ಕೊಡು ಅವ್ ಸತ್ಯ ಆದ್ಮೇಲೆ ಸ್ತ್ರೀಮನ್ ನಿಜಗುಣ ಶಿವಗಳು ಇಲ್ಲಿ ಭಾಳ ಸುಂದರವಾಗಿ ವಿಷಯ ಪ್ರತಿಪಾದನೆ ಮಾಡ್ತಾರೆ. ಸದ್ಗುರುಗಳ ಸನ್ನಿಧಿ ಅಂದರೆ ಹೀಗಿರ್ತದೆ ಏನು ನಡೀತದೆ ಇರಲಿಲ್ಲ ಆನಂದ ನಡೀತಾರೆ ಮಹಾತ್ಮರಿದ್ರೆ ಯಾವಾಗಲೂ ಆನಂದ ಇರ್ತದೆ. ಉದ್ಬತ್ತಿ ತನ್ನ ಮೈಯನ್ನು ಸುಟ್ಕೊಂಡು ಎಲ್ಲ ಕಡೆ ಏನು ಕೊಡ್ತದೆ ಹೇಳ್ರಿ ಸುವಾಸನೆ ಕೊಡ್ತದೆ. ಜಗಾಚ ಕಲ್ಯಾಣ ಸಂತಾಚ ವಿಭೂತಿ ದೇಹ ಕಷ್ಟವಿತಿ ಉಪಕಾರ ಜಗತ್ತಿನ ಜೀವನ ಉದ್ಧರಿಸುವೋಸ್ಕರ ತಮ್ಮ ದೇಹಕ್ಕೆ ಎಷ್ಟೋ ಕಷ್ಟ ಮಾಡಿಕೊಂಡು ಎಲ್ಲೆಲ್ಲ ಸಂಚಾರ ಮಾಡಿ ಮಹಾತ್ಮರ ಅವತಾರ ಧಾರಣ ಮಾಡಿಕೊಂಡು ಸಂಚಾರ ಮಾಡ್ತಾ ಜಗಾಚ ಕಲ್ಯಾಣ ಜಗತ್ತಿನ ಕಲ್ಯಾಣಗೋಸ್ಕರ ಸಂತಾಚ ವಿಭೂತಿ ಸಂತರ ಮಹಾತ್ಮರ ವಿಭೂತಿ ಅಂದ್ರೆ ವಿಭೂತಿ ಅಂತ ಹಸ್ಕೋತಿ ಯಾವುದಲ್ಲ ವಿಭೂತಿ ಅಂದ್ರೆ ಅವತಾರಕ್ಕೆ ವಿಭೂತಿ ಅಂತಾರೆ ಅವತಾರ ಬಂದಿರ್ತಾರೆ ಮಹಾತ್ಮ ಅದಕ್ಕೆ ಅಂತಾರೆ ಸಂತಾಚ ವಿಭೂತಿ ದೇಹ ಕಷ್ಟವಿತಿ ಉಪಕಾರ ದೇಹ ಕಷ್ಟ ಮಾಡಿಕೊಂಡು ಉಪಕಾರ ಮಾಡಿ ಜನರು ಉದ್ಧಾರ ಮಾಡ್ತಾರೆ ಮಹಾತ್ಮರು ಅದಕ್ಕೆ ಜಗಾಚ ಕಲ್ಯಾಣ ಸಂತಾಚ ವಿಭೂತಿ ದೇಹ ಕಷ್ಟವಿತಿ ಉಪಕಾರ ಅಂತ ಅದಕ್ಕೆ ಅಂಥ ಮಹಾತ್ಮರು ಸಿಕ್ಕಾಗ ನಾವು ಉದ್ಧಾರ ಆಗಬೇಕು. ನಾಹಿ ಕಾಲ ವೇಲ ತಯಾರಾಗಿ ಅಂತೇಳಿ ಅದಕ್ಕೆ ಸಮಯಗಳಿಲ್ಲ ಯಾವಾಗಂತ ಮಹಾತ್ಮರು ಸಿಕ್ಕತ್ರ ಉದ್ಧಾರ ಆಗಬೇಕು. ಶ್ರೀಮನ್ ನಿಜಗುಣ ಶಿವಗಳು ವೈರಾಗ್ಯ ವಿಶ್ವವಿದ್ಯಾಲಯ ಹಂಗೆ ಮುಂದುವರ್ಕೊಂಡು ಹೇಳ್ತಾರೆ ಜ್ಞಾನ ವೈರಾಗ್ಯೋಪರತೆಗಳೆಂಬಿವನೇ ಸಂಧಾನಿಸುತ್ತರೆ ಭೋಗ ಮೋಕ್ಷ ವಾಂಛಿತರು. ಜ್ಞಾನ ವೈರಾಗ್ಯ ಉಪರತೆಗಳು ಜ್ಞಾನ ಯಾವುದು ಅಂದ್ರೆ ಮೋಕ್ಷ ಪಡೀಲಿಕ್ಕೆ
ವೈರಾಗ್ಯ ಅಂತಕ್ಕಂಥ ಏನು ಆ ಜ್ಞಾನ ಪಂಡಿತ ಗುರುಗಳು ಅನುಗ್ರಹಿಸಿರ್ತಕ್ಕಂಥ ಜ್ಞಾನವನ್ನು ರಕ್ಷಿಸೋಗೋಸ್ಕರವಾಗಿ. ಉಪರಿತಿ ಅಂತಕ್ಕಂಥದ್ದು ಕೂಡ ಹೇಗಿರ್ತಂದ್ರೆ ಈ ಜಗತ್ತಿನ ಒಡೆಯನ್ಬಿಟ್ಟು ಪರಮೇಶ್ವರ ಅಂತ ಇರ್ತಕ್ಕಂಥದ್ದು ತಾನೇ ತಾಗಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಲಕ್ಷ ತೊರೆದು ಹಾಕಿ ಆನಂದವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ವೈರಾಗ್ಯ ಉಪರಿತಿಗಳೆಂಬವನೇ ಸಂಧಾನ ಸುತ್ರಿಗಳನ್ನು ಅನುಸಂಧಾನ ಮಾಡ್ತಿದ್ರೆ ಯಾರು ಮಾಡ್ತಾಯಿದ್ದಾರೆ ಅಂದರೆ ಇದಕ್ಕೆ ಸಂಬಂಧಪಡ್ತಕ್ಕಂಥವ್ರು ಭೋಗ ಮೋಕ್ಷ ವಾಂಛಿತರು. ಭೋಗ ಬೇಕನ್ನುವರು, ಮೋಕ್ಷ ಬೇಕಂತಕ್ಕಂಥ ಅಪೇಕ್ಷೆಗಳಂಥವ್ರು ಇವ್ರನ್ನ ಅನುಸಂಧಾನ ಮಾಡ್ತಕ್ಕಂಥ ಹೇಳ್ತಾರೆ. ಇದು ಹೇಳಿ ವಿರತಿಗೆ ಎಲ್ಲವನ್ನು ತೃಣವೆಂಬುದು ಉಪರತಿಗೆ, ವಿರತಿಗೆ ಎಲ್ಲವನ್ನು ತೃಣವೆಂಬುದು. ವೈರಾಗ್ಯ ಅಂದರೆ ಎಲ್ಲ ಹುಲ್ಲು ಕಡ್ಡಿಗೆ ಸಮಾನ ಕಾಣಿಸ್ಬೇಕು ಅವ್ರಿಗೆ. ಅಪ್ಪವ್ರು ಒಂದು ವಿಷಯ ಹೇಳ್ತಿದ್ರು, ವೈರಾಗ್ಯ ಇದ್ರೆ ಹೇಗಿರ್ತದಂದ್ರೆ ನದಿ ತೀರದೊಳಗೆ ಹೋಗಿರ್ತಿರ್ಲೆ, ನದಿ ತೀರದೊಳಗೆ ನದಿ ಆಚೆ ನೀರು ದಂಡಿ ಒಟ್ಟು ಏನಿರ್ತದೆ ಎಲ್ಲ ಕಡೆ ಏನಿರ್ತದೆ, ಏನು ತುಂಬಿರ್ತದೆ ಎಲ್ಲ ಕಡೆ ನೀರು ದಂಡಿ. ಬೇಸಿಗೆ ದಿವಸ ಮಳೆಗಾಲದಾಗ ಕಿಸ್ತಿರ್ತದೆ, ಬೇಸಿಗೆ ಒಳಗೆ ನದಿ ತೀರದ ಆಚೆ ಕಿಸ್ಕೇನೆ ಏನಿರ್ತದೆ ತುಂಬ್ಕೊಂಡು ಬಂತಿರಲ್ಲ ಮಠಕ್ಕೆ, ಉಸುಕಿರ್ತಲ್ಲ ರೀ, ಉಸುಕಿರ್ತದೆ. ಉಸುಕಿನೊಳಗೆ ಅಡ್ಡಾಡ್ತಿರ್ತ್ರಲ್ಲ, ಎಷ್ಟು ಹಂಗೆ ಪಾದಟಪ್ಪ ಕೆಳಗೆ ಹೋಗ್ತದೆ ಆಗ ಮುಂದೆ ಹೋಗ್ತದೆ, ನಡಲಿಕ್ಕೆ ಸರಿಯಾಡ್ತದೆ, ಅಲ್ಲಿ ತುಂಬಿರ್ತದೆ. ಆ ಪ್ರಕಾರವಾಗಿ ಈ ಜಗತ್ತಿನಲ್ಲಿ ಎಲ್ಲಿ ನೋಡಿದ್ರು ಮುತ್ತು ರತ್ನಗಳು, ವಜ್ರ ವೈಡೂರ್ಯಗಳು, ಗೋಮೇಧಿಕಾದಿಗಳು, ಎಲ್ಲ ಇಂಥ ರತ್ನಗಳು ಏನೆಲ್ಲ ಬೆಳ್ಳಿ ಬಂಗಾರ ಎಲ್ಲ ಕಡೆ ತುಂಬಿ 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 ಉಸುಕಿನಂತೆ, ನದಿ ತೀರು ಉಸುಕಿನಂತೆ, ಸಮುದ್ರ ತೀರು ಉಸುಕಿನ ಎಲ್ಲ ಕಡೆ ಸಂಪೂರ್ಣವಾಗಿ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ತುಂಬಿದ್ದೋದ್ರೆ ಹೊರಗಡೆ ಹೋಗ್ಬೇಕ್ರಿ. ಅದನ್ನು ಮೀರಿ ಹೋಗ್ಬೇಕು. ಎಲ್ಲಿ ಹೋಗ್ಬೋದು ಅಂತಕೊಂಡು ಹೇಳಿ ಹಾಗೆ ಕೈ ಒಳಗೆ ತಂಬಿ ಹಿಡ್ಕೊಂಡು ಮನುಷ್ಯ ನಡ್ಕೊಂಡು ಹೋಗ್ತಾನೆ. ಹಾಗೆ ಇಲ್ಲಿಂದ ಹೋದ್ರಿ, ಹೋದ ಸತ್ತಿಗೆ ಹೋದ್ರಿ. ಹಾಗಾಗಿ ಕೆಳಗೆ ಮುತ್ತ ರತ್ನ, ಪವಿತ್ರ ರತ್ನ ನೋಡಿಗೆ ಇಷ್ಟು ಸುಂದರವಾಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ರತ್ನ ಮುತ್ತ ತುಳ್ಕೊಂಡು ಹೊಂಟಾರಲ್ಲ. ಮುಂದೆ ಹೋದ ಆಗ ರಡ್ಡೆ ಬಂತು. ಇನ್ನೂ ಮುಂದೆ ಹೋದ್ರಿ, ಹೊರಗೆ ಹೊರಟನ ಚಿಕ್ಕಟ್ಟಿ ಬಂತು, ಎಲ್ಲಿ ಜಾಗ ಸಿಗಲಿಲ್ಲ. ಅತಣಿ ಆಟ ಆಗ ಮುಂದೆ ಹೋಗ್ಲಿಕ್ಕೆ ಆಮೇಲೆ ಹೋಗ್ಬೇಕಂತಾನೆ ಹೋಗ್ಲಿಕ್ಕೆ ಅನುಕೂಲ ಇಲ್ಲ. ಈಗ ಅವನ ಸಮಯ ಮುಗಿದ್ಬಿಡ್ತು. ಒಳಗಿನವ್ರು ಹೇಳಕತ್ತಾರೆ, ಏನು ರೀ ಎಷ್ಟು ದೂರ ಹೋಗ್ತೀರಿ, ನಮ್ಮ ಸಮಯ ಮುಗಿದಿದೆ. ಅನಿವಾರ್ಯ ಆತ ಈ ಮುತ್ತು ರತ್ನ ವಜ್ರ ವೈಡೂರ್ಯ ಅದ ತಂದು ಅದರ ಮೇಲೆ ಈಗ ಏನು ಮಾಡಲಿಕ್ಕೆ ಬರ್ತಾನೆ ಹೇಳ್ರಿ, ನಾವು ಹೊರಗೆ ಹೋಗ್ಬೇಕಾಯ್ತು. ಇನ್ನು ಎಲ್ಲಿ ಹೋಗ್ತಾನ, ಏನು ಹೋಗ್ತಾನೆ, ಅಲ್ಲಿ ಹೋಗೋರು ಬೇರೆ ಕಡೆ ಹೋಗ್ತಾನೆ ರೀ. ಏನು ಮಾಡ್ತಾರೆ ರೀ, ನಿಮ್ಮ ಪಕ್ಷದವ್ರು ಅಕಸ್ಮಾತ್ ಹೋಗಿದ್ದಾರೆ ಮುತ್ತು ರತ್ನ ಮತ್ತೆ ಬಿಟ್ಟು ಹೋಗಿದ್ರೆ 10-20 ಕಿಲೋಮೀಟರ್ ದೂರ ಇರ್ತಂದ್ರೆ ಎಲ್ಲಿ ಹೋಗೋಣ, ಅಲ್ಲೇ ಹೋಗೋಣ, ಮತ್ತೆ ಎಲ್ಲಿ ಹೋಗೋ, ಏನು ನಿರ್ವಹಣೆ ಇಲ್ಲ. ಅದರ ಮೇಲೆ ಮಲಿನ ಮಾಡಿದಂತ, ಎದ್ರ ಮೇಲೆ ರೀ ಮುತ್ತು ರತ್ನಗಳ ರಾಶಿ, ಬೆಳ್ಳಿ ಬಂಗಾರ, ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಧಿಕಾದಿ ರತ್ನಗಳು ಏನೆಲ್ಲ ಅಂಥದ್ರ ಮೇಲೆ ನವರತ್ನಾದಿಗಳ ಮೇಲೆ ಮಲಿನ ಮಾಡಿದ ಒಬ್ಬ ಮನುಷ್ಯ ಅಪಹರಿಸಿದ್ರು. ಇದು ತಪ್ಪಲ್ಲ ಮಾಡಿದ್ರು. ಏಕೆಂದ್ರೆ ಅನಿವಾರ್ಯ ಮಾಡ್ಯಾನ, ಮುದ್ದೆ ಮಾಡ್ಯಾನನ್ರಿ, ಮುದ್ದೆ ಮನಸ್ಸು ಮಾಡಿಲ್ಲ. ಇಷ್ಟು ನಡ್ಕೊಂಡು ಏನದು ಆಗ ಆಗ್ಬಾರ್ದು, ಇಷ್ಟು ದೂರ ನಡ್ಕೊಂಡು ಏನು ಆದರೂ ಮತ್ತು ಅನಿವಾರ್ಯ ಐತಿ, ಮತ್ತೇನು ಮಾಡ್ತಾನೆ, ಅದು ತಪ್ಪಲ್ಲ. ಆದರೆ ಅದರೊಳಗೆ ಒಂದು ರತ್ನವನ್ನು, ಮುತ್ತನ್ನು, ಗೋಮೇಧಿಕವನ್ನು ಯಾವುದೋ ಇದು ನನ್ನದು ತಿಳ್ಕೊಂಡು ಹೇಳಿ ಇನ್ನೊಬ್ಬರ ವಸ್ತು ನನ್ನದು ಅಂತ ತಿಳ್ಕೊಂಡು ಇಷ್ಟೊಂದು ಈ ಹೂವಿನ ದಳದಲ್ಲ, ಹೂವಿನ ದಳವನ್ನು ಕೂಡ ನನ್ನದು ಅಂತ ಇನ್ನೊಬ್ಬರ ವಸ್ತು ಹಿಡಿದ್ರೆ ಇದು ತಪ್ಪು ಅಂತ ಹೇಳ್ರಪ್ಪ. ಇನ್ನೊಬ್ಬರ ವಸ್ತುವನ್ನು ಅತಿ ಚಿಕ್ಕದಾಗಿತ್ತು ಒಂದು ಸಣ್ಣ ಸೂಜಿಯನ್ನು ಇನ್ನೊಬ್ಬರ ವಸ್ತು ನನ್ನದು ತಿಳ್ಕೊಂಡು ಇನ್ನೊಬ್ಬರ ವಸ್ತು ನಾವು ಕಳ್ಳತನ ಮಾಡಿದ್ರೆ ಇದು ತಪ್ಪು. ಮುತ್ತು ರತ್ನಗಳಲ್ಲಿ ಮಲಿನ ಮಾಡಿದ್ರು ಕೂಡ ತಪ್ಪಲ್ಲ, ಅನಿವಾರ್ಯ. ಅದು ಇನ್ನೊಬ್ಬರ ವಸ್ತು ನನ್ನದು ಅಂತ ಹೇಳ್ತಕ್ಕಂಥ ಕೆಟ್ಟ ಬುದ್ಧಿ ಬಂತಂದ್ರೆ ಅದು ಮಹಾಪಾಪ ಆಗ್ತದೆ, ಕೆಟ್ಟದಾಗ್ತದೆ. ಇನ್ನೊಬ್ಬರ ವಸ್ತುಗಳನ್ನ ಎಂದೂ ಕೂಡ ಹಿಡಿಯತಕ್ಕದ್ದಲ್ಲ, ಹಿಡಿಬಾರ್ದು. ಇಂಥ ಬುದ್ಧಿ ಅವು ಬರ್ತವೆ ನೋಡ್ರಿ, ಆಗ ಗುರುಗಳ ಆಶೀರ್ವಾದ ಆಗ್ತದೆ, ದೇವರ ಆಶೀರ್ವಾದ ಆಗ್ತದೆ. ಮತ್ತು ಇಂಥ ಬುದ್ಧಿ ಇತ್ತಂದ್ರೆ, ಇಂಥ ಬುದ್ಧಿ ಇದ್ರೆ ಏನು ಮಾಡೋದು, ನರನೋ ವಾನರನೋ ಪಾಮರನಿವ, ಮನುಷ್ಯನೋ ಮಂಗನೋ ಪಾಮರ ಮೂರ್ಖ ಅಂತ ಬೈತಾರೆ. ಅದಕ್ಕೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇಂತಿ ನಿಮ್ಮ ದಾನವನ್ನುಂಡು ಅಂತಿರ್ತಾರೆ ಹೆಣ್ಮಕ್ಳು. ಊರು ಸಬರಿ ಮಾಡಿ ಯಾರು ಸರಿ ಅಂದ್ರೆ ಯಾರವ ಏನು ಸಣ್ಣ ಹೇಳಿ ಕಾಣ್ತೈತೆ ಅವರು ನೆಗಡಿ ಬಂದು ನಮಗೆ ಕೇಳಿಸೋದಮ್ಮ, ನಮ್ಮವ್ರು ಹೇಳ್ತಾರೆ ಯಾರು ಸರಿ ರೀ. ಓ
ಅವರು ಹೆಣ್ಮಕ್ಳು ಅಂತಾರೆ ಎಲ್ಲಿ ಸುಳ್ಳನ್ನು ಎಲ್ಲರೂ ಬೈತಿರ್ತಾರೋ ನಾವಂದ್ರೆ ಬೈದ್ರೆ ಬೈದು ಬೇಡ ಅವರ ನೀವು ಬಿಟ್ಕೊಟ್ರು. ಅದಕ್ಕೆ ಊರು ಚಿಂತೆ ಮಾಡಿ ಮುಲ್ಲ ಸುರಿತಾರಲ್ಲ, ಆಗ ಇನ್ನೊಬ್ಬರ ವಸ್ತುವನ್ನು ಸ್ವೀಕಾರ ಮಾಡಿಕೊಂಡು ಮಹಾಪಾಪ ಮಾಡಿಕೊಂಡು ಯಮರಾಜನ ಕೈಯಾಗ ಸಿಕ್ಕು. ಇಲ್ಲೇ ಪೊಲೀಸರ ಕೈಯಾಗ ಸಿಕ್ಕರೆ ಬಿಡಿಸ್ಕೊಂಡು ಬರ್ಬೇಕಾದ್ರೆ ಆಗೋದು ಒಂದೊಂದು ಸಲ. ಯಮರಾಜ ನಿಮ್ಮ ಮಾವ ಆಗ್ಬೇಕು, ಕಾಕ ಆಗ್ಬೇಕು, ಚಿಕ್ಕಪ್ಪೋ ದೊಡ್ಡಪ್ಪೋ, ಅಥವಾ ಹೆಣ್ಮಕ್ಳಿಗೆ ಭಾವ, ಮೈದುನ, ಅಣ್ಣ, ತಮ್ಮ, ಸಂಬಂಧ ಏನು ಹೇಳಿ ನೋಡು. ಮತ್ತು ಅವ್ರು ಯಾವಲೇ ಇಲ್ಲಿ ವಶೀಲಿ ಏನು ಅನಿಸ್ತಾರೆ ಇಲ್ಲಿ? ಕಾಲನ ದೂತರು ಕಾಲು ಪಿಡಿದು ಎಳೆಯುವಾಗ ತಾಳು ತಾಳೆಂದರೆ ತಾಳುವರೆ, ದಾಳಿ ಬರುವ ಮುನ್ನ ಧರ್ಮ ಗಳಿಸಿರೋ ಹಾಳು ಸಂಸಾರ ಸುಳಿಯಿರಿ ಸಿಕ್ಕಲು ಬೇಡಂತ ಪುರಂದರದಾಸರು. ಅದು ಕಾಲನ ದೂತರು ಅಂದ್ರೆ ಯಮರಾಜನ ಕಾಲಂದ್ರೆ ಯಮರಾಜ, ದೂತರಂದ್ರ ಕೈ ಯಮನ ಆಳುಗಳು. ಕಾಲನ ದೂತರು ಕಾಲು ಪಿಡಿದು ಎಳೆಯುವಾಗ ಸತ್ತ ನಾಯಿ ಏನು ಮಾಡ್ತಾರೆ, ಕಾಲಿನ ಚರಿ ಕಟ್ಕೊಂಡು ಎಳ್ಕೊಂಡು ಹೋಗಾರಲ್ಲ ರೀ, ಹಂಗೆ ಸತ್ತ ನಾಯಿಗಿಂತ ಕಡಿಮೆ ತಿಳ್ಕೊಂಡು ಹೋಗಾರ, ಪಾಪಿಗಳನ್ನು ತೊಗೊಂಡು ಎಳ್ಕೊಂಡು ಹೋಗಾರ, ಹಂಗೆ ಬಡ್ಕೋತ ಹೋಯ್ತಾರೆ. ಅದಕ್ಕೆ ಕಾಲನ್ನು ದೂತರು ಕಾಲು ಪಿಡಿದು ಎಳೆಯುವಾಗ ಆ ಕೈ ಮುಗಿದ ತಾಳ್ರಿಪ್ಪ, ಮೊನ್ನೆ ಒಂದು ಹೊಸ ಎಮ್ಮೆ ತಂದರು, ಈಚೆ ಒಂದು ಹೊಸ ಆಕಳ ತಂದರು, ನಮ್ಮ ಮನ್ಯಾಗ ನನ್ನ ಮಗಳು ಊರಿಂದ ಬಂದಾಳ, ಅದಕ್ಕೆ ಏಲಕ್ಕಿ ಹಾಕಿ ಕಲ್ಲು ಸಕ್ಕರೆ ಯಾರೋ ಅದ್ರೊಳಗೆ ಕೂಡಿಸಿ ಬಿಸಿ ಬಿಸಿ ಹಾಗೆ ಕಾಯ್ಸತ್ತ ಏನು ಮಾಡಿದ್ರು, ಒಂದೇ ಗುಟಕ್ಕೆ ಕುಡಿದು ಬರ್ತಾನಪ್ಪ ತಾಳ್ರು ಅಂದ್ರೆ ಯಮರಾಜ ತಾಳ್ಬೋದು, ಭೂಲೋಕದ ಪೊಲೀಸರ ತಾಳಂಗಿಲ್ಲ. ಸಾಲ ತೊಗೊಂಡವ್ರು ಬಂದು ಒಲೆ ಒಳಗೆ ನೀರು ಹೊಸ್ತಾರೆ ರೀ, ಕೊಟ್ಟ ಮುಂದಿನ ಕೆಲಸ ಅಂತಲ್ಲ. ಮತ್ತು ಯಮರಾಜ ಅವ್ರು ಕೇಳ್ತಾರೆ ಅಂದರೆ ಕಾಲನ್ನು ದೂತರು ಕಾಲು ಪಿಡಿದು ಎಳೆಯುವಾಗ ತಾಳು ತಾಳೆಂದರೆ ತಾಳುವರೆ, ಯಮರಾಜನ ದಾಳಿ ಬರುವ ಮುನ್ನ ಧರ್ಮ ಗಳಿಸಿರೋ ಹಾಳು ಸಂಸಾರ ಸುಳಿಗೆ ಸಿಕ್ಕಲು ಬೇಡಿ. ಇದು 12ನೇ ಶತಮಾನದಲ್ಲಿ ಪುರಂದರದಾಸರು ಹೇಳ್ತಾರೆ, ಹಾಳು ಸಂಸಾರ ಸುಳಿ ತಿಳಿದರು. ಹಾಳು ಸಂಸಾರ ಸುಳಿಗೆ ಸಿಕ್ಕಲು ಬಿಡಿ. ಹಾಳು ಅಂದ್ರೆ ಎಷ್ಟೋ ಮಂದಿನ ಹಾಳು ಮಾಡಿರ್ತಕ್ಕಂಥ ಸಂಸಾರದ ಸುಳಿ. ನೀರಿಲ್ಲದ ಹೊಳೆಯಲ್ಲಿ ಮುಳುಗಾರಿಯವರೆಲ್ಲ ಅಂತ ಹೇಳ್ತಾರೆ. ನೀರಿಲ್ಲದ ಹೊಳೆಯಲ್ಲಿ ಮುಳುಗಾರಿಯವರೆಲ್ಲ, ನೀರೇ ಇಲ್ಲ, ಒಬ್ಬರು ಜೀವಂತಿರ ಸತ್ತವ, ಒಂದು ಜೀವಂತ ಕೊಂಡ್ರಪ್ಪ. ಯಾಕಂದ್ರೆ ಹಗಲಿರುಳು ಪಾಪ ಮಾಡ್ತಾ ಇದ್ದಾವ, ಪುಣ್ಯ ಕೆಲಸ ಒಂದು ಗೊತ್ತಿಲ್ಲ, ತಂದೆಗೆ ವಿರೋಧ ಮಾಡ್ತಾವ, ತಾಯಿಗೆ ವಿರೋಧ ಮಾಡ್ತಾವ, ತಂದಿರು ಬಡ್ಲಿಕ್ಕೆ ಹೋಗೋ, ತಾಯಿಗೆ ಬಡ್ಲಿಕ್ಕೆ ಹೋಗ್ತಾವ, ಮೊಬೈಲ್ ಸಿಗಲಿಲ್ಲ ಚಾಕುಲೆ ಹೊಡಿತಾವ. ಇವು ನೀರಿನ ಹೊಳೆಯಲ್ಲಿ ಮುಳುಗ್ಯಾವೆಲ್ಲ. ಇಂಥವ್ರ ಕಾಲಿನ ದರ ಎಳ್ಕೊಂಡು ಹೋಗೋ ಸಲುವಾಗಿ ಮುಂದೆ ಯಮದೂತರು ಬರ್ತಾರೋ ಅಂದ್ಕೊಂಡೆ ಮೊದಲ ಬರೀತಾರೋ. ಕಾಲನ್ನು ದೂತರು ಕಾಲು ಪಿಡಿದು ಎಳೆಯುವಾಗ ತಾಳು ತಾಳಿಂದರೆ ತಾಳುವರೆ, ದಾಳಿ ಬರುವ ಮುನ್ನ ಧರ್ಮ ಗಳಿಸಿರೋ. ದಾಳಿ ಬರೋಕ್ಕಿಂತ ಮೊದಲು ಧರ್ಮ ಗಳಿಸ್ಕೊಂಡು ಸರಿಯಾದ ದಾರಿಗಳು ಸಾಗ್ರಿ, ಯಮರಾಜ ಬರಬಾರ್ದಂದ್ರೆ. ಹಾಳು ಸಂಸಾರ ಸುಳಿಗೆ ಸಿಕ್ಕಲು ಬಿಡಿ. ಕೇವಲ ಸಂಸಾರದ ಎಷ್ಟೋ ಮಂದಿ ಯಾರು ಮುಳುಗ್ಯಾರ, ಅದು ಬಿಟ್ಟು ಒಂದು ಸಲ ಎದ್ದು ಬಂದು ಸದೃಢದಲ್ಲಿ ಹೋಗ್ರಿ, ಶಾಸ್ತ್ರ ಪುರಾಣ ಪ್ರವಚನ ಕೇಳಿ, ಶರಣದಲ್ಲಿ ಸಂತರದಲ್ಲಿ ಮಹಾತ್ಮರದಲ್ಲಿ ತೆರಳಿ ತಾಯಿ ತಂದೆಯ ಸೇವೆಯನ್ನು ಕೂಡ ಮಾಡಿ ಅವರು ಕೃಪಾಶೀರ್ವಾದ ಪಡ್ಕೊಂಡು, ಗುರುಗಳ ಕೃಪಾಶೀರ್ವಾದ ಪಡ್ಕೊಂಡು ಧನ್ಯರಾಗಲಿ. ಮನುಷ್ಯಾಗಿ ಜನಿಸಿ ಬಂದ ನಂತರ ನರನೋ ವಾನರನೋ ಪಾಮರನೋ ಅಂತ ಮಾತನ್ನು ಹೇಳಿಸ್ಕೊಳ್ಳದೆ ಬಲ್ಲವರು ಹೌದೆಂದು ಬಂಡಿಸ್ಬರ್ತ. ಬಲ್ಲಂತ ಮಾತ್ರ ಹೌದಪ್ಪ, ನಿನ್ನ ಇರುವಿಕೆ ಸರಿ ಅದ, ನಿನ್ನ ನೀತಿ ಸರಿ ಅದ, ನಿನ್ನ ನಡೆನುಡಿಗಳು ಚೆನ್ನಾಗಿದ್ದಾವೆ, ನೀನು ಉದ್ಧಾರವಾಗುತ್ತವ್ರು ಆಶೀರ್ವಾದ ಮಾಡ್ತಕ್ಕಂಥ ರೀತಿಯಿಂದ ಇರಬೇಕು. ಇದು ಮಾನವ ಜನ್ಮ ತೊಟ್ಕೊಂಡು ಬಂದ ನಂತರ ಸರಿಯಾಗಿರ್ತಕ್ಕಂಥ ಫಲ ಅಂತಕೊಂಡು ಹೇಳ್ತಾರೆ. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಹೀಗೆ ಮಾಡಿದ್ರೆ ಮತ್ತು ಈಗ ಮಾಡಿ ಯಾವಾಗ ಮಾಡಿದ್ರಿ? ಏನು ಕತ್ತಿ ಜನ್ಮ ಬಂದ್ರೆ ಮಾಡಿ ಬರ್ತದೋ, ಹಂದಿ ಜನ್ಮ ಬರ್ತದೋ, ನಾಯಿ ಜನ್ಮ ಬರ್ತದೆ, ಯಾವಾಗ ಬರ್ತದೆ ಎಲ್ಲ ಅನುಕೂಲ ಮಾಡಿರ್ತಕ್ಕಂಥ ಭಗವತ್ ಎಲ್ಲ ಅನುಕೂಲ ಮಾಡಿಕೊಟ್ಟಾರ. ಈಗ ಮಾಡಲಿಲ್ಲ, ಮುಂದೆ ಯಾವಾಗ ಮಾಡೋದು? ಅದಕ್ಕೆ ಇಲ್ಲಿ ಥರ ಜ್ಞಾನ ವೈರಾಗ್ಯ ಉಪರತಿಗಳೆಂಬವನೇ ಸಂಧಾನಿಸುತ್ತಾರೆ ಭೋಗ ಮೋಕ್ಷ ವಂಚಿತರು. ವಿರತಿಗೆಲ್ಲವನ್ನು ತೃಣವೆಂಬುದು. ವೈರಾಗ್ಯ ಬಂದರೆ ಎಲ್ಲ ಹುಲ್ಲು ಕಡ್ಡಿ ಅಂತ ಕಾಣಬೇಕು, ಇನ್ನೊಬ್ಬರು ವಸ್ತುಗಳಂತ ಪಡಿಬಾರದು. ಸಂಸಾರದವರು ಸನ್ಯಾಸಿ ಹೇಳ್ತಕ್ಕಂಥವ್ರು ವೈರಾಗ್ಯ ಸಂಪನ್ನ ತಮ್ಮ ಆನಂದವಾಗಿರಬೇಕು. ವಿರತಿ ಎಲ್ಲವನ್ನು ತೃಣವೆಂಬುದು. ವೈರಾಗ್ಯ ಸಂಪನ್ನರಿಗೆ ಎಲ್ಲ ಶಬ್ದ ಸ್ಪರ್ಶ ರೂಪರ ಸಗಂಧಾದಿ ವಿಷಯಗಳು, ಈಗ ಸಂಕ್ಷಿಪ್ತ ಹೇಳೋ ಹೆಣ್ಣು ಹಣ್ಣು ಮಣ್ಣು ಅಂತಾರೆ, ಇವೆಲ್ಲ ಹೇಗೆ ಕಾಣೋದ್ರೆ ಹುಲ್ಲಿನಂತೆ ಕಾಣೋದು, ಹುಲ್ಲು ಕಡ್ಡಿಯನ್ನು ಕಾಣಬಹುದು. ತೃಣವೆಂಬುದು ವಿರತಿ ಎಲ್ಲವನ್ನು ತೃಣವೆಂಬುದು. ಉಪರತೆಯೇ ಪರವಶನಂತೆಯುವುದು. ಉಪರತಿ ಅಂತಕ್ಕಂಥದ್ದು ಪರವಶ ಅಂದರೆ ಈ ಕಡೆ ಇರೋದೇ ತಾನಿದೆ ಇರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಇವು. ಅಮಳ ಜ್ಞಾನಕ್ಕೆ ಗುರು ಶಂಭುಲಿಂಗವೇ ತಾನಾದಿನೆಂಬ ದೃಢ ಬುದ್ಧಿ. ಅಮಳ ಜ್ಞಾನ ಅಂದರೆ ಮಲರಹಿತವಾಗಿರ್ತಕ್ಕಂಥ ನಿರ್ಮಲವಾಗಿರ್ತಕ್ಕಂಥ ಬ್ರಹ್ಮಜ್ಞಾನ ಇದ್ರೆ ಗುರು ಶಂಭುಲಿಂಗವೇ ತಾನೆಂಬ ದೃಢ ಬುದ್ಧಿ. ಗುರು ಶಂಭುಲಿಂಗ ನನಗೆ ಅಂದಿನಲ್ಲ, ಗುರು ಶಂಭುಲಿಂಗ ಸ್ವರೂಪ ನಾನಿದೆ ಇರ್ತಕ್ಕಂಥ ದೃಢವಾಗಿರ್ತಕ್ಕಂಥ ಬುದ್ಧಿ ಇರಬೇಕು. ಹೇಗಿರಬೇಕು ಅಂದ್ರೆ ಅಂಥವ್ರು ಹೇಗೆ ಇಲ್ಲಿ ಹೇಳ್ತಾರೆ, ಶರೀರದ ಅಭಿಮಾನದ ಅಂದದೋಳಿ ಇವುದು ಅವಧಿ. ಅವಧಿ ಅಂದ್ರೆ ಕೊನೆ. ಈ ಶರೀರ ನಾವು ಅಂತೀವಲ್ಲ ಎಲ್ಲರೂ,
ಈಗ ಕೂತಿರ್ತಾರೆ, ಯಾರೋ ಹುಡುಗರು ಓಡ್ಕೋತ ಬಂದುಬಿಡ್ತಾರೆ. ಈ ಕೂತಿರ್ತಾರೆ, ಈಗ ಬರೀ ಸಾಕಾಗಿ ಸೈಕಲ್ ಸ್ಟ್ಯಾಂಡ್ ಹಚ್ಚಿದ ಕೂತ್ಕೊಂಡು ಈಗ ಕೂತಿರ್ತಾರೆ. ಆ ಹುಡುಗರು ಜಿಗಿದು ಹೇಳ್ಕೊತ ಹುಡುಗರು, ಸಣ್ಣ ಹುಡುಗರು ಈಗ ಹಿಂದಿನ ಬಾಜು ಓಡ್ಕೋತ ಬಂದು ಕೈ ಮೇಲೆ ಪಾದ ಇಟ್ಟು ಆಶೀರ್ವಾದ ಮಾಡಿ ಹೋಗ್ಕೋ. ಸಣ್ಣ ಹುಡುಗರು ಮಕ್ಕಳು ದೇವ್ರು ಅಂತಾರೆ, ಆಶೀರ್ವಾದ ಮಾಡ್ತಿರ್ತಾರೆ. ಏನು ಹಾಕೋಬೇಡಿ, ಅವರು ಬುದ್ಧಿ ಅಂತ ಹೇಳ್ಬೇಕ. ಹಂಗೆ ಮತ್ತು ದಿವ್ಸ ದೊಡ್ಡ ಆಶೀರ್ವಾದ ಮುಂದೆ ಬಿಡ್ಬೇಕು. ಈಗ ಹೋಗ್ತಾರೆ ನೋಡಿ, ಏನು ಗೊತ್ತಾಗತ್ತಿಲ್ಲ, ಕೈ ಇಟ್ಟರೆ ಕಾಣ್ತತಿಲ್ಲ, ಕಣ್ಣದಲ್ಲ ಕಣ್ಣು ಎತ್ತಿಯಾಗ ಬಂದವು ಅದು ಬೈತಾರಲ್ಲ, ಕಣ್ಣು ಎತ್ತಿಯಾಗ ಬಂದವು ಈ ಕೈ ಇಟ್ಟರೆ ಕಾಣ್ತತಿಲ್ಲ ನನಗೆ ಅಂತ ಬೈತಾರೆ. ಆಗ ಏನಂತಂದ್ರೆ ಈ ಕೈ ಯಾರ್ದು ಅಂತ ಕೇಳಿ ಯಾರ್ದಂತೀರಿ? ಇದು ನಂದ ಕೈ ಐತಿರಿ. ಅದು ದೊಡ್ಡವ್ರು ಯಾರೋ ಅಕಸ್ಮಾತ್ ಬಂದ್ರಪ್ಪ, ದೊಡ್ಡವ್ರು ಈಗ ಅವರು ಒಂದು ಸ್ವಲ್ಪ ಏನು ಬಕ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಬಂದು ಏಕ ಆಯ್ತಾರೆ. ರೋಡ್ ಇದ್ದಾಗ ಅನ್ಸೈತೆ ಕೂತಾರೆ, ಕಣ್ಣು ಕಾಣಿಸೇನ ಏಕ ಅವ್ರ ಮೇಲೆ ಮೊಳಕಾಲು ದಪ್ಪ ಅಂತ ಬಿದ್ದಿಲ್ಲ ಕಲ್ಲು ಇಟ್ಟ ಮೂವತ್ತವ್ರು ಕೂತು ಮನುಷ್ಯ ಕಲ್ಲು ಸರಿಸಿ ಹೋಗಿರೋ ಹತ್ತಾಗ ಹೋಗ್ರಿ ರೋಡ್ ಮೇಲೆ ಹೋಗಿ ಗಾಡಿ ಬಂದಾಗಿರ್ಬೇಕು. ಅವು ಕಲ್ಲು ತಿಳ್ಕೊಳ್ತಾರೆ. ಅಲ್ಲ ಅವ ಇವತ್ತಾನು ನೋಡ್ತಾನಲ್ಲೂ ನಿನಗೆ ಗೊತ್ತಾಗೈತಿಲ್ಲ, ದೇವ್ರು ಕೂತಾನೆ ಮುಂದೆ ಬಂದು ಏಕ ಆಯ್ತಿ ಮೇಲೆ ಹೆಂಗೆ ಕೂತಾನೆ ದೇವ್ರು ಕೂತಾನೆ ಕೂಡ್ಬೇಕು. ನಾವ್ಯಾಕೆ ಆಯ್ತದ ದೇವ್ರು ಕೂತಾನ್ರಿ, ದೇವ್ರು ಕೂತಾನೆ ಗುರ್ತಾಗತ್ತಿಲ್ಲ ಬಂದ ಏಕ ಆಯ್ತಿ ಅಂತ ಇವ್ ಅವ್ನು ಬೈತಾರೆ. ದೇವ್ರು ಆಗಲಿಕ್ಕೆ ಏನು ಕಾರಣ ಅಂದ್ರೆ ದೇಹ ನಾನು ಅಂತಕ್ಕಂಥ ವಾಸನೆ ಯಾವ ಮನುಷ್ಯನ ಬರ್ತಲ್ಲ, ಈ ದೇಹ ನಾನು ಪಂಚಮಹಾಭೂತಗಳ ಸಣ್ಣ ಇವು ಪಂಚಮಹಾಭೂತಗಳು. ಮಹಾಪೂರ್ ಬಂದ್ರೆ 12 ಮೀಟರ್ ಎತ್ತೆತ್ರ ಬಂತು. ಈ ಮನೆ ಈಗ ಮತ್ತೊಂದು ಬೇರೆ ಸಮಾಚಾರ ಬಂದದ್ದು, ವಾರ್ತ ಎಷ್ಟು 1,000 ಅಡಿ ಪುಟ 10,000 ಅಡಿ ಮಹಾಪೂರ್ ಬರ್ತದೆ. ವಿಜ್ಞಾನಿಗಳು ಹೇಳ್ತಾರೆ ಅಷ್ಟು ಮಹಾಪೂರ್ ಬಂದ್ರೆ ಮತ್ತೇನು ಬರ್ತದೆ, ಎಲ್ಲ ಕಡೆ ಏಕ ಅಷ್ಟು ಬರ್ತದೆ. ಮೊಬೈಲ್ ಬರ್ತದೆ, ಸುಳ್ಕರ ಯಾವುದು ಇರಲಿ ಏನಾರು ಇರಲಿ, ಅದನ್ನ ನೆನ್ಪಿಟ್ಕೊರಿ. ಅಪ್ಪ ಹೇಳ್ತಾರೆ ದಿನಮಾನ ಬಲು ಕೆಟ್ಟವು ಸದ್ದೂರು ಪುತ್ರ ಅವು ನಿನಗೆ ಬಂದು ತಟ್ಟವು. ದಿನಮಾನ ಭಾಳ ಕೆಟ್ಟ ಬರ್ತಪ್ಪ, ಅವ್ರು ಎಂಥ ಪ್ರವಾಹ ಬರಲಿ, ಎಂಥ ಅಗ್ನಿನ ಬರಲಿ, ಎಂಥದ್ದು ಏನಾರು ಬರಲಿ, ನಿಮಗೇನು ಹೋಗೋದು ಅಂತ ಹೇಳ್ತಾರಪ್ಪ. ನಿಮಗೆ ದಿನಮಾನ ಬಲು ಕೆಟ್ಟವೋ ಸದ್ದೂರು ಪುತ್ರ ನಿನಗೆ ಅವು ಬಂದು ತಟ್ಟವು, ನಿನಗೆ ತಟ್ಟುದಿಲ್ಲಪ್ಪ. ಆದ್ರೆ ನಿನಗೇನು ಗುರುಗಳ ಸ್ಮರಣೆ ಇಲ್ಲ, ಯಾವಾಗ ನಿನ್ನಿಂದ ಯಾವುದು ಕೆಟ್ಟ ಆಗದಂತೇನು, ಯಾವಾಗ ಒಳ್ಳೆಯವರಾಗಬಾರ್ದು, ಹೀಗಿದ್ರೆ ಮಾತ್ರ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ದೇವಾಗ್ತಕ್ಕಂಥ ಯಾವ್ರಿ ಪಂಚಮಹಾಭೂತಗಳನ್ನೆಲ್ಲ ಅಪಾಯಕಾರಿನ. ಆ ಪಂಚಮಹಾಭೂತಗಳ ಪಂಚೀಕರಣಗೋಸ್ಕರವಾಗಿ ಸೂಕ್ಷ್ಮ ರೂಪ ನಮ್ಮ ದೇಹ ಬಂದದ್ದು. ಈ ದೇಹ ನನ್ನ ಭೂತಗಳ ದೇಹ ನಾನು ಅಂದುದರಿಂದ ಭೂತ ಇಲ್ಲಿ ಸೂತಕಾದಿ ವಿಧಿಡಿಯಿರ್ಪೆ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಸುಜ್ಞಾನಿ ನುಡಿವನೇ ಚಿತ್ತೊಂದೇದು ಗುರು ಶಂಭುಲಿಂಗ ಒಂದು ಉತ್ತಮ ಶ್ರುತಿ ಸಾರುತ್ತಾರೆ. ಮತ್ತೆ ನೀನು ಓರ್ವನಲ್ಲದೆ ಬರಿದೆ ಮೋಹಿಸುತ್ತಿರ್ಪೆ ನಾಮ ರೂಪನು. ಅದರಿಂದ ನೀನು ಅಜ್ಞಾನಿ ಅಲ್ಲವೇ ನಿನ್ನ ಜೀವನೇ ನಿಜ ಉಳ್ಕೊಂಡು ಕೇಳ್ತಾರೆ. ಅದರಿಂದ ಈ ದೇಹ ನಾನು ಅಂತ ಯಾವಾಗ ತಿಳಿತು ನೋಡ್ರಿ, ದೇಹ ನಾನು ಅಂತಕ್ಕಂಥ ಭಾವನೆ ಬಂತಂದ್ರೆ ದೆವ್ವ ಆಗೋದಾಗ್ತದೆ. ಪಂಚಮಹಾಭೂತಗಳ ದೇಹ ನಾನು ಅಂದಾಗ ಭೂತ ಆಗೋದಾಗ್ತದೆ. ಅದಕ್ಕೆ ಇದೆಲ್ಲ ಅಲ್ಲದ ಇದರೊಳಗಿರ್ತಕ್ಕಂಥ ಆತ್ಮ ನಾನು ದೇವ ಸ್ವರೂಪ, ಪರಬ್ರಹ್ಮ ಸ್ವರೂಪ. ನಾನು ಈ ದೇಹ ನಾನೆಲ್ಲ ನಾನು ಪರಮಾತ್ಮ ಸ್ವರೂಪ ಇದೆ, ಪರಬ್ರಹ್ಮ ಇದ್ದೇನೆ ಅಂತ ಹೇಳಿದ್ರೆ ನೀವೆಲ್ಲರೂ ದೇವರಾಗ್ತಾ ಇದ್ದೀರಿ. ಅದು ಬೇಕೋ ಏನೋ ದೇಹನ ನಾವು ತಿಳಿದ ದೇವ ಆಗಬೇಕು. ಯಾವ ಕೈ ಹತ್ರ ಏನು ಬೇಕಾಗಿತ್ತು, ಯಾರು ದೇವ ಆಗ್ಬೇಕಂತ ಕೈ ಹತ್ರ ಯಾರು ದೇವರಾಗತ್ರಿ? ದೇವ್ರ ಅಲ್ಲಿ ಎತ್ತಂದವ್ರು ದೇವ ಹಾಕಿರೋನು ಏನು ಮಾಡ್ತಾರೆ? ಈ ದೇವ ಆಗೋದು ದೇವ್ರಾಗೋದು ಏನು ಶಿವಲಿಂಗ ಕೈ ಎತ್ತವಲ್ಲ ಮೇಡಮ್, ಏನಾಗ್ಬೇಕಂತ್ರಿ? ಎಲ್ಲರೂ ದೇವ್ರ ಹಾಕಿರಿ. ಈಚೆ ಕಡೆ ಅವ್ರಿ ಅರೆ ಸಣ್ಣಗೆ ಐತಿವ್ರಿ ನಮ್ಗೆ ಕಾಣಿಸೋದು. ಹೌದು, ಈ ಚಶ್ಮಾ ಸರಿ ಇಲ್ಲಲ್ರಿ, ಅದು ಎಲ್ಲರೂ ಒಳ್ಳೆಯದಲ್ಲಿ ಕೈ ಕೆಳಗೆ ಎಲ್ಲರೂ ದೇವ್ರ ಹಾಕಿರಲ್ಲ. ಎಲ್ಲರೂ ದೇವರಾದಾಗ ದೇವಿಲ್ಲದವ್ರು ಜಗತ್ತಿನಾಗ, ಅದಕ್ಕೆ ಎಲ್ಲರೂ ದೇವರಾಗಬೇಕು. ಒಬ್ಬರು ಉಳಿದಾಗ ದೇವರಾಗಬೇಕು. ನೀವು ದೇವರಿದ್ದು ಸತ್ಯದ, ನೀವು ದೇವರಿದ್ದೀರಿ. ಇಲ್ಲ ಹೇಳ್ತಾರೆ ವಿರತಿಗೆಲ್ಲವರು ತೃಣವೆಂಬುದು ಉಪರತಿಗೆ ಶರೀರದ ಅಭಿಮಾನದೊಂದು ಇವುದು ಅವಧಿ ಇಲ್ಲಿ ಮತ್ತದು ತೃಣವೆಂಬುದು ಉಪರತಿಗೆ ಪರಮಶರಂತಿಯುವುದು ಅಮಳ ಜ್ಞಾನಕ್ಕೆ ಶಂಭುಲಿಂಗವು ತಾನೆಂಬ ದೃಢ ಬುದ್ಧಿ. ಅಮಳ ಜ್ಞಾನ ನಿರ್ಮಳವಾಗಿರ್ತಕ್ಕಂಥ ಜ್ಞಾನಕ್ಕೆ ಅವಧಿ ಏನು, ಕೊನೆ ಏನದಕ್ಕಂತಂದ್ರೆ ಆ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ. ಶಂಭುಲಿಂಗವೇ ಶಂ ಕರೋತಿ ಇತಿ ಶಂಕರ, ಶಂ ಕರೋತಿ ಇತಿ ಶಂಭು. ಸುಖವನ್ನುಂಟು ಮಾಡ್ತಕ್ಕಂಥ ಪರಮಾತ್ಮ ತರ, ಪರಮಾತ್ಮ ಮೂಲ ಸ್ವರೂಪ ಪರಬ್ರಹ್ಮ ಸ್ವರೂಪವೇ. ಆ ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ ಅಂತ ತಿಳಿತಕ್ಕಂಥದ್ದೇ ಅದಕ್ಕೆ ಅವಧಿ ಅಂತ ಕೊನೆ.
ಪರವಶರಂತಿಯುವುದು ಇವುದು ಅಮಳ ಜ್ಞಾನಕ್ಕೆ ಗುರು ಶಂಭುಲಿಂಗವೇ ತಾನೆಂಬ ಗುರಳಿಗೆ ಬೆನ್ನಲ್ಲ ಶಂಭುಲಿಗೆ ಬೆನ್ನಲ್ಲ ತಗೊಂಡು ತಿಳ್ತಕ್ಕಂಥದ್ದು ಆ ಪರಬ್ರಹ್ಮ ಸ್ವರೂಪ ನಾನು ನಿಂತಿದ್ದೇನೆ ಅಂತಂದ್ರೆ ಅದು ಅವಧಿ ತಾನೆಂಬ ದೃಢ ಬುದ್ಧಿ ಆ ಶಂಭುಲಿಂಗವೇ ನಾನು ಅಂತಕ್ಕಂಥ ದೃಢ ಬುದ್ಧಿ ಎಷ್ಟು ಇರಬೇಕು ಅನ್ನೋದಕ್ಕೆ ಹೇಳ್ತಾರೆ ಅದು ಅವಧಿ ಏನಂದ್ರೆ ತಾನೆಂಬ ದೃಢ ಬುದ್ಧಿ ಶರೀರದ ಅಭಿಮಾನದಂದದೊಳೆಯುವುದು ಅವಧಿ ಅಂತ ಈ ಶರೀರ ನಾವಂತ ತಿಳಿದಿರೋ ಪಕ್ಕ ಈ ನೀವು ಮಲ್ಕೊಂಡಿರ್ತೀರಿ ಶರೀರ ಬಿಡ್ರಿ ಆ ಹೆಸರಿನ ಇರ್ತಕ್ಕಂಥ ಅಭಿಮಾನ ವಿಚಾರ ಮಾಡ್ಕೊಂಡು ಮಲ್ಕೊಂಡಿರ್ತೀರಿ ಯಾರು ಬಂದು ಕೇಳ್ತಾರೆ ಒಂದು ಸ್ವಲ್ಪ ಹೇಳ್ರಿ ಯಜಮಾನ್ ರಾತ್ರಿ 2 ಗಂಟೆಗೆ ಬಂದಾರಿ ಎಬ್ಸಾಯ್ತಾರೆ ಯಾರು ನೀವು ನಿಮ್ಮ ಹೆಸರು ಹೇಳ್ರಿ ಬಂದು ಎಬ್ಸಿರೋದು ತಪ್ಪಿ ನಿಮ್ಮ ಅಪ್ಪನ ಹೆಸರು ಹೇಳಿದ್ರೆ ಯಾರು ಕನಿಷ್ಠ ಇದು ಸ್ವಲ್ಪೊಂದು ಇದ್ರಾಗ ಎಬ್ಸಿದ ಕೂಡಲೇ ಯಾರು ಹೇಳಿರಿ ನಿಮ್ಮ ಹೆಸರು ಹೇಳ್ತಾರೆ ಇನ್ನೊಬ್ಬರ ಹೆಸರು ಹೇಳ್ತಾರೆ ಶರೀರದ ಅಭಿಮಾನ ಕೂಡ ಈ ಶರೀರ ಇದು ನಾನು ಇಂಥ ಹೆಸರಿಟ್ಟಾರ ತಗೊಂಡು ಹೇಳಿ ಯಾರು ಅಂದ್ರೆ ನಾನರಿ ನಾ ಕೂತ ನಾನರ್ಲೆ ಏನ್ರಿ ಕಾಣಿಸೋಲ್ಲ ಈ ದೇಹವೇ ನಾನು ಅಂತಕ್ಕಂಥ ಅಭಿಮಾನತ್ಲೆ ಈ ದೇಹವೇ ನಾನು ಅಂತಕ್ಕಂಥ ಅಭಿಮಾನ ಅಂತ ಈ ಅಭಿಮಾನದಷ್ಟ ಗಟ್ಟಿಯಾಗಿ ಶರೀರದ ಅಭಿಮಾನದಂದ ದುಡಿಯುವುದು ಇಂಥ ಗುರು ಶಂಭುಲಿಂಗವೇ ತಾನೆ ಇಲ್ಲಿ ಅಮಳ ಜ್ಞಾನಕ್ಕೆ ಗುರು ಶಂಭುಲಿಂಗವೇ ತಾನೆಂಬ ದೃಢ ಬುದ್ಧಿ ಶರೀರದ ಅಭಿಮಾನದಂದೊಳೆಯುವುದು ಅವಧಿ ಈ ಶರೀರ ನಾನು ಅಂತಕ್ಕಂಥ ಈ ಬುದ್ಧಿ ಹೋಗಿ ಪರಬ್ರಹ್ಮ ಸ್ವರೂಪ ನಾನಿದ್ದೇನೆ ಶರೀರದಲ್ಲಿ ಎಷ್ಟು ಪ್ರೇಮದಿಂದ ಅಷ್ಟ ಪ್ರೇಮದಿಂದ ಇದರಷ್ಟು ಅಭಿಮಾನದಿಂದ ಗುರು ಶಂಭುಲಿಂಗ ನಾನು ಭಿನ್ನನಲ್ಲ ನಾನು ಪರಬ್ರಹ್ಮ ಸ್ವರೂಪ ತಿಳಿದ್ರಂದ್ರೆ ಆ ನಿಜವಾಗಿ ಇರ್ತಕ್ಕಂಥವ್ರು ನೀವೆಲ್ಲರೂ ಪರಬ್ರಹ್ಮ ಸ್ವರೂಪವೇ ಸಂಶಯರಹಿತವಾಗಿ ಆಗ ಮೋಕ್ಷ ಪ್ರಾಪ್ತಿ ಆಗ್ತದ್ರಿ ಕೇವಲ ಸಂಸಾರ ಅಂದ್ರೆ ಸಂಸಾರ ಅಷ್ಟೇ ಮತ್ತು ಆ ಕಡೆ ಹೋದ್ರಿ ಅಲ್ಲಿಂದ ಇಲ್ಲಿ ಬರೋದು ಇಲ್ಲಿಂದ ಮತ್ತೆ ಅಲ್ಲಿ ಹೋದು ಅಲ್ಲಿಂದ ಇಲ್ಲಿ ಇಲ್ಲಿದ್ದಾಗ ಮತ್ತು ಹೆಸರುಗಳಿಂದ ಪಾಪದವಾಗಿರ್ತವೆ ಮತ್ತೇನಾಗಿರ್ತವೆ ಹೇಗಿರ್ತಪ್ಪ ಆ ಜೀವನ ಹೇಗಿರ್ತದೆ ಅಂದ್ರೆ ಹುಡುಗರು ಇಷ್ಟು ದೊಡ್ಡ ಮಾಡ್ತಿರ್ತಾರೆ ಒಯ್ತಿರ್ತಾರೆ ತರಿಗೆ ಬಿಡಿಸುತ್ತಾರೆ ಒಮ್ಮೆ ಕೆಳಗೆ ಮತ್ತು ಕೆಳಗಿರಲಿ ಎದುರಾಡ್ತಾರೆ ಪಾದಲೆ ಒಯ್ತಿರ್ತಾರೆ ಪಾದಲೆ ಒಯ್ತಾರಲ್ಲ ಏದ್ರಾಗ ಫುಟ್ಬಾಲ್ ಹೌದಲ್ರಿ ಪುಟ್ಟಪ್ಪ ತೊಯ್ ಪುಟ್ಟು ಏನದು ಹೋ ಫುಟ್ಬಾಲ್ ಅಂತ ನೋಡ್ರಿ ಅದನ್ನು ಒಂದು ಸಲ ಕೈಲಿ ಹಾರಿಸಿರಂದ್ರೆ ಅಲ್ಲಿಂದ ಮುಂದೆ ಎಲ್ಲ ಏನು ಮಾಡ್ತಾರೆ ಮುಂದೆ ಬರೀ ಎದರಲ್ಲೇ ಒಂದು ಸಲ ಕೈಯಿಂದ ಪರಮಾತ್ಮ ಭೂಮಿಗೆ ಹಾರಿಸ್ಯಾರ ಏನಂತ ಒಳ್ಳೆಯವರಾಗಿರ್ಬಾರ ಅವ್ರು ಹಾರಿಸ್ಯಾರಿಲ್ಲ ಇಲ್ಲಿ ಬಂದು ಯಾವತ್ತು ಹುಟ್ಟಿ ಬಂದು ಕೆಟ್ಟದ್ದು ಮಾಡಿಕೊಂಡ ನೇಕಾರ ಶೀರಿ ಒಳಗಿನ ಲಾಳಿ ಹಂಗೆ ನೇಗ ಅಲ್ಲಿ ಹೋದ್ರೆ ಪಟ್ಟದ ಬಡಿಸ್ಬಿಡು ಈಚೆ ಕೊಡ್ಬಿಡು ಈಚೆ ಕೊಡು ಪಟ್ಟದ ಬಡಿಸ್ಬಿಡು ಈಚೆ ಕಚ್ಚಾಗಿ ಎಲ್ಲಿ ಹೋದಲ್ಲೆಲ್ಲ ಒಳ್ಳೆ ಕಾರ್ಯ ಮಾಡೋಣ ಅಂದ್ರೆ ಕೆಟ್ಟ ಕಾರ್ಯ ಮಾಡಿ ಬರೇ ಎದರಲ್ಲೇ ಮಾಡ್ತಾರೆ ಬರೀ ಆ ಚೆಂದ ಏನು ಮಾಡ್ತಾರೆ ಎಂಥದ್ದು ಫುಟ್ಬಾಲು ಅದ್ರ ಯಾವುದೇ ಬರೀ ಕಾಲಿನ ಹೋಯ್ತಾರಲ್ಲ ಹಂಗೆ ದೇವರನ್ನು ಕಳಿಸಿದಂಥ ಕೆಟ್ಟದ ಮಾಡ್ಕೊತ ಹೋಗ್ಬಿಟ್ರೆ ಎಲ್ಲಿ ಹೋದಲ್ಲ ಏನಂತ ಹೇಳ್ರಿ ನೋಡು ಇಲ್ಲಿ ಒಬ್ರು ಕಲಿಸಿ ಅನ್ಸ್ಕೊಳ್ಳಿ ಬರೀ ಅಂಥದ್ದಲ್ಲ ಮತ್ತು ಉದ್ಧಾರ ಹೆಂಗೆ ಮುಂದೆ ಅದಕ್ಕೆ ಇಲ್ಲಿಂದ ಪಾಪ ಮಾಡ್ಕೊಂಡು ಆ ಲೋಕಕ್ಕೆ ಹೋಗ್ಬಿಡ್ದು ಅಲ್ಲಿಂದ ಮತ್ತೊಮ್ಮೆ ಕಾಲು ಓದ್ಬಿಟ್ರೆ ಯಮರಾಜ ಭೂಮಿ ಬರೋದು ಈ ರೀತಿ ಅವರೆಲ್ಲ ಸತ್ತರು ಭಾಳ ಚಲೋ ಹೋಗ್ತಪ್ಪ 1000 ಕಾಯಿ ಹಿಡಿದು ದೇವರೇ ಇವು ಮಾತ್ರ ಹೋಗ್ತಪ್ಪ ಭೂಲೋಕದಿಂದ ಅಂದ್ರೆ ಮತ್ತು ಇವರು ಒದ್ದಂಗೆ ಅದಲ್ಲ ಇದು ಜೀವನಲ್ಲ ಇದು ಜೀವನಲ್ಲ ಯಾಕಂದ್ರೆ ಶರೀರದ ಅಭಿಮಾನದೊಂದು ಇರುವುದು ಅಂತ ಈ ಶರೀರ ನಾಂದಿ ಅಂತಕ್ಕಂಥ ಭಾವನೆ ಅಲ್ಲ ಇಷ್ಟ ನಾನು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪಿದ್ದೆ ಅಂತ ತಿಳಿದ್ರೆ ಆಗ ನಮ್ಮ ನಿಮ್ಮಲ್ಲಿ ಉದ್ಧಾರ ಆಗ್ತದೆ ಉದ್ಧಾರ ಮಾರ್ಗ ಹೇಳಿದ್ರೆ ಸರಿ ಮನೆ ನಿಜಗಳು ಏನು ಮಾಡೋದು ಉದ್ಧಾರ ಹೋಗೋದು ಅದಕ್ಕೆ ಇನ್ನೂ ಕೂಡ ನಮಗೆ ತಿಳಿಲಿಲ್ಲ ಅಂದ್ರೆ ಮತ್ತು ಹೇಳ್ತಾರೆ ಸತ್ಸಂಗತ್ವೇ ನಿಸ್ಸಂಗತ್ವ ಸತ್ಸಂಗ ಶ್ರೇಷ್ಠದಪ್ಪ ಆ ಸತ್ಸಂಗಗಳಿರ್ತದೆ ನಿಸ್ಸಂಗತ್ವ ಸತ್ಸಂಗ ಮಾಡ್ತಾ ಹೋಗ್ರಿ ಎಲ್ಲ ಸಂಘಗಳು ಬಿಟ್ಟು ಹೋಗ್ಬಿಡ್ತು ಕೆಟ್ಟ ಸಂಘ ಹೋಗ್ತಾವೆ ನಿಸ್ಸಂಗತ್ವ ಪ್ರಾಪ್ತಿ ಆಗ್ತದೆ ನಿಸ್ಸಂಗತ್ವೇ ನಿರ್ಮೋಹತ್ವ ಯಾವಾಗ ನಿಸ್ಸಂಗ ಅಂತ ಪ್ರಾಪ್ತಿ ಆಗ್ತಲ್ಲ ಮೋಹಗಳು ಕಡಿಮೆ ಆಗ್ತವೆ ಮೋಹ ಇವು ಮಹಾಮೃತ್ಯು ಮೋಹ ಅನ್ನೋದು ಜಗತ್ತಿನ ಅತ್ಯಂತ ಶ್ರೇಷ್ಠ ಬರ್ತಕ್ಕಂಥ ಮೃತ್ಯು ಅದು ಮೋಹದಿಂದ ಎಷ್ಟು ವರ್ಷ ತಗೋರ ಅಂತ್ಯಕ್ರಿಯೆ ಮಾಡೋಕೆ ಹೋಗಿರ್ತಾರೆ ನೋಡ್ರಿ ಅಂತ್ಯಕ್ರಿಯೆ ಮಾಡೋಕೆ ಹೋದಾಗ ಹಂಗೆ ಒಂದು ತಂಬಿಗೆ ಅದು ಓದಿರ್ತಾರೆ ಒಬ್ಬರು ತಂಬಿಗೆ ನೀರು ಒಯ್ತಿರ್ತಾರೆ ಅದಕ್ಕೆ ಹೇಳಿ ನೋಡೋಣ ಅದೇ ಊಟ ಮಾಡೋಗಿದ್ದಾರೆ ಎದಕ್ಕೆ ಒಯ್ತಿರ್ತಾರೆ ಹೇಳ್ರಿ ಅಲ್ಲಿ ಇಲ್ಲಿಗಂತ ಸ್ವೀಟ್ ಮನೆಗಳು ದೂರ ಬಿಟ್ಟಿದ್ದಾರೆ ಓಡ್ಕೋತಾರೆ ನೀರು ಕೊಡ್ರಿ ಲಘು ಕೊಡ್ರಿ ಏನು ಕಾರಣ ಏನು ನೋಡ್ರಿ ಏನಿರ್ತಾರೆ ಅವರು ಹೋಗಿರ್ತಾರೆ ಅವ್ರ ಮೇಲಿನ ಮೋಹದಿಂದ ಯಾರು ಹೋಗಿರ್ತಾರೆ ಅವರು ಪ್ರಾಣ ಹೋಗ್ತಿರ್ತದೆ ಮತ್ತು ನೀರು ಹಾಕಿ ಬಿಡ್ತಾರೆ ಮತ್ತು ಬಾಯಿಯೊಳಗೆ ನೀರು ಹಾಕಿ ನೆತ್ತಿ ನೀರು ಬಿಡೋದು
ಆಗಲಿ ಹೋಗ್ಬಿಡಿ ಇಲ್ಲೇ ಬಾ ಇನ್ನೊಂದು ಸ್ವಲ್ಪ ಇರೋಕ್ಕೆ ಇಲ್ಲೇ ಮತ್ತೆ ಕರ್ಕೊಂಡು ಬರ್ತಾರಲ್ಲ. ಅದಕ್ಕೆ ಏನಂತಂದ್ರೆ ಅದಕ್ಕೆಲ್ಲ ಮೋಹ ಕಾರಣ ಇವರು ನಮ್ಮವ್ರು ಅಂತಕ್ಕಂಥ ಮೋಹದಿಂದ ಅಷ್ಟೆಲ್ಲ ಏನಂತ ಪ್ರಾಣ ಹೋಗ್ತಿರ್ತಾವೆ. ಅದಕ್ಕೆ ನಿಜವಾಗಿರ್ತಕ್ಕಂಥದ್ದು ಮೃತ್ಯು ಅಲ್ಲ, ಮೋಹವೇ ಮಹಾಮೃತ್ಯು ಅಂತ ಹೇಳ್ತಾರೆ. ಅದಕ್ಕೆ ಮೋಹ ಅಂತಕ್ಕಂಥದ್ದು ಹೋಗಿಬಿಟ್ರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಮೋಹ ತ್ಯಾಗ ಮಾಡಿದ್ರೆ ಹೇಳ್ತಾರೆ ನಿಸ್ಸಂಗತ್ವೇ ನಿರ್ಮೋಹತ್ವೇ ನಿಶ್ಚಲ ತತ್ವ. ಯಾವಾಗ ನಿರ್ಮೋಹ ಆಗ್ತಾ ಇದ್ದಾನೆ ಮನುಷ್ಯ, ನಿಶ್ಚಲವಾಗಿರ್ತಕ್ಕಂಥ ಚಲನ ಇರ್ತಕ್ಕಂಥ ತತ್ವ ಯಾವುದು, ಅವನು ಏನು ತುಣಕಾಷ್ಟ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ. ಹಿಂದಡಿ ಕೊಂಡಿಲ್ಲ ಮುಂದೆ ಬರುವುದಲ್ಲ, ಒಳಗಡೆ ಕೊಂಡಿಲ್ಲ ಹೊರಗೆ ಸುಳಿಯುವುದಲ್ಲ, ಒಳಹೊರಗೆ ಒಂದಾಗಿ ತಾ ಬೆಳಗುತ್ತಿರುವುದು ಎಂತಿರುವುದು ಪರವಸ್ತು ಎಂದು ಚಿಂತಿಸಲೇಕೆ ಅಂತೂ ಇಂತಿರುವುದನ್ನು ಬಾರದಂತಿರುವುದು ಅಂಥ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪ ನಾನಿದ್ದಂತ ಗುರು ಮುಖಾಂತರ ತಿಳ್ತಕ್ಕಂಥದ್ದು ಅದಕ್ಕೆ ನಿಶ್ಚಲ ತತ್ವ ಅಂತಾರೆ. ಚಲನಯುತ ಪರಬ್ರಹ್ಮ ಸ್ವರೂಪ ನಾನಿದ್ದೆ ಅಂತಕ್ಕಂಥದ್ದು ನಿಶ್ಚಲ ತತ್ವ. ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಅಂತ ನಿಶ್ಚಲ ಇರ್ತಕ್ಕಂಥ ತತ್ವ ಪ್ರಾಪ್ತಿಯಾದಾಗ ತನಗೆ ಮೋಕ್ಷ ಇರ್ತದೆ. ಆ ಮೋಕ್ಷ ಹೆಸರು ಜೀವನ್ಮುಕ್ತಿ. ದೇಹ ತ್ಯಾಗ ಮಾಡಿದ ನಂತರ ಮೋಕ್ಷ ಬಿಡೋದಪ್ಪ ಕಾಕ ಮೋಕ್ಷ ಬಿಡಿ ಏನು ಗೊತ್ತಾಗ್ತದೆ. ನೀವೊಂದು ಕೆಲಸ ಮಾಡಿರಿ, ಅದು ಸರಿ ಇರೋದಿಲ್ಲ, ಮಾಡ್ಬೋದು. ಒಂದೊಂದು ಸಂಪ್ರದಾಯದಲ್ಲಿ ಏನು ಮಾಡ್ತಾರಂದ್ರೆ ದೇಹ ತ್ಯಾಗ ಆದ ನಂತರದಲ್ಲಿ ಇದು ಕೆಲವ್ರು ಮಾಡ್ಬೋದು. ದೇಹ ತ್ಯಾಗ ಆದ ಹಳೆ ಕಾಲದಲ್ಲಿ ಮಾಡ್ತಿದ್ರು. ದೇಹ ತ್ಯಾಗ ಆದ ನಂತರ ಅಲ್ಲಿ ಒಂದು ಹಿಟ್ಟು ಹರಿತಾರ್ತಾರೆ, ಹಿಟ್ಟೇನು ಬೂದಿನೂ ಹರಿತಾರ್ತಾರೆ, ಅವ್ರ ಅನುಕೂಲ ಪ್ರಕಾರ ಮಾಡ್ತಾರೆ. ಅಲ್ಲಿ ಎಲ್ಲಿ ದೇಹ ತ್ಯಾಗ ಮಾಡ್ತಾರೆ ಅಲ್ಲೇ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆ ಮುಗಿಸ್ತಾರಂತಾರೆ. ಮುಂದೆ ಒಂದು ದೀಪ, ಆ ದಿವಸ ದೀಪನ ತೆಗೆದುಬಿಡ್ತಾರಂತಾರೆ. ರಾತ್ರಿ ಒಂದು ಹೂವಿನ ಮಾಲೆಯನ್ನು ಜಂತಿಯಿಂದ ಅಲ್ಲಿ ಕಟ್ಟಿರ್ತಾರೆ. ಸುಳ್ಕರೆ ಗೊತ್ತದ ಏನಿದ್ರಾಗ ದೀಪ ಇಡ್ತಾರೆ. ಆ ಸಮಯ ಬಂದದ್ದು ದೀಪ ತೆಗಿತಾರೆ ಅಂತ ಆಗಿನ ಕಾಲದಲ್ಲಿ. ಮುಂದೆ ಇಷ್ಟಾದ ನಂತರದಲ್ಲಿ ಮರುದಿವಸ ಆ ಬುಟ್ಟಿಯನ್ನು ಮುಚ್ಚಿರ್ತಾರೆ. ಆ ಬುಟ್ಟಿಯನ್ನು ತೆಗೆದು ನೋಡ್ರೆ ಮುಂದಿನ ಜನ್ಮಕ್ಕೆ ಆ ಮನುಷ್ಯ ಏನಾಗಿ ಹೋಗ್ತಾನೆ ಅನ್ನೋದು ಹೆಜ್ಜೆ ಮುಡಿತೈತಿ. ಇಲ್ಲಿ ಈಗ ಮುಂದೆ ಆನೆ ಆಗ್ತಿದ್ದಂದ್ರೆ ಆನೆ ಹೆಜ್ಜೆ ಮುಡಿತೈತೆ, ಅದ್ರೊಳಗೆ ಮನುಷ್ಯನ ಹೆಜ್ಜೆ ಮುಡಿತಾವೆ. ಕತ್ತೆ ಆಗಿದ್ರೆ ಕತ್ತೆ ಭಯ ಅದ್ರ ಹೆಜ್ಜೆ ಮುಡಿತಾವೆ. ಮಂಗಿದ್ರೆ ಮಂಗನ ಹೆಜ್ಜೆ ಮುಡಿತಾವೆ. ಹಾವಿದ್ರೆ ಸರ್ಪದ ಹೆಜ್ಜೆ ಮುಡಿತಾವೆ. ಹಲ್ಲಿ ಆದ್ರೆ ಹಲ್ಲಿ ಮುಂದೆ ಏನಾಗಿ ಹುಟ್ಟಿ ಬರ್ತಾನೆ ಅನ್ನೋದನ್ನು ನಮ್ಮ ಪೂರ್ವಜರು ಎಂಥ ಅದಕ್ಕೆ ಭಾರತ ಜ್ಞಾನ ಸ್ವರೂಪ. ಭಾರತಕ್ಕಂಥದ್ದು ಗುರು ದೇಶ ಅಂತ ಇಂಥ ವಿಧಾನ ಕಡೆಗೆ ಎಲ್ಲಿ ಇಲ್ಲರಿ. ನಮ್ಮಲ್ಲಿ ಇಂದು ಭಾಳ ಇರ್ತಾವೆ, ಭಾಳಷ್ಟು ಇರ್ತಾವೆ. ಅದಕ್ಕೆ ಆ ಮುಂದೆ ಏನಾಗಿ ಹುಡ್ತಾರೆ ಒಂದು ಮಹಾತ್ಮರು ಆಗಿಂದ ಅದು ಕಂಡು ಹಿಡಿದು ಹೇಳ್ತಾರೆ, ಹೀಗೆ ಮಾಡಿರಿ ಮುಂದೆ ಯಾವ ಜನ್ಮಕ್ಕೆ ಹೋಗ್ತಾರೆ. ಮತ್ತು ಈ ಕೋಣೆನಂತೆ ಮಾಡಿದಾರಂದ್ರೆ ಕತ್ತೆ ಅಂತೆ ಮಾಡಿದಾರಂದ್ರೆ ಮಂಗನಂತೆ ಮಾಡಿದ್ರೆ ದೇವ್ರು ತೋರಿಸ್ತಾರೆ. ಈಗ ನೀನು ಕತ್ತೆಗೆ ಬರ್ತಿ, ನೀನಾಕಿಪ್ಪ ನೀನು ಹಂದಿ ಆಗ್ತಿ, ನೀನು ನಾಯಿ ಆಗ್ತಿ ಎಲ್ಲ ಹೇಳ್ತಾರೆ. ಮತ್ತು ಕೆಲವು ಮನುಷ್ಯರು ಪ್ರಾಣಿಗಳಾಗ್ತಾವೆ, ಮನುಷ್ಯರಾಗಿ ಜನಿಸ್ತಾರೆ. ಎಲ್ಲದ್ರೊಳಗೆ ಮುಡಿತದೆ, ಏನಾಗ್ತದೆ ಮುಡಿತದೆ ಅದ್ರೊಳಗೆ. ಅಷ್ಟು ಮಾಡಿ ಅಲ್ಲಿಂದ ಏನು ಕಟ್ಟಿದ್ರಲ್ಲ ಹೂವಿನ ಮಾಲೆ, ಆ ಹೂವಿನ ಜೊತೆ ಹೋಗಿ ಅಲ್ಲಿಂದ ಆ ನಂತರದಲ್ಲಿ ಸ್ವರ್ಗಕ್ಕೋ ನರಕಕ್ಕೋ ಅವ್ರ ಪಾಪ ಪುಣ್ಯವನ್ನು ಸಾಗಿ ಮುಂದಂಥ ಜನ್ಮ ಪಡಿತಾ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿರ್ಮಲವಾಗಿರ್ತಕ್ಕಂಥ ನಿಶ್ಚಲ ತತ್ವವನ್ನು ಪಡಿಬೇಕು ಹೊರತಾಗಿ ಅಂಥ ಹೀನ ಜನ್ಮ ಮನುಷ್ಯನಿಗೆ ಬರಬಾರ್ದು. ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಇದ್ದಾಗ ಮೋಕ್ಷ ಪಡಿತಕ್ಕಂಥದ್ದಕ್ಕೆ ಅಂದ್ರೆ ಜೀವನ್ಮುಕ್ತಿ ಅಂತಾರೆ. ಸತ್ತ ನಂತರ ಮೋಕ್ಷ ಪಡಿತಾರೆ. ಸತ್ತ ನಂತರ ಮೋಕ್ಷ ಮತ್ತು ಆ ಬೇರೆ ಬೇರೆ ಜನ್ಮ ಬರ್ತಾರೆ, ಏನು ಪಡಿತಾರೆ ಮೋಕ್ಷ. ಅದಕ್ಕೆ ಮಾನವ ಜನ್ಮ ಬಂದಾಗ ಏನು ಹೇಳ್ರಿ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷನ ಪಡಿಬೇಕು, ಬ್ರಹ್ಮಜ್ಞಾನ ಪಡ್ಕೋಬೇಕು. ಹೀಗೆ ಸದ್ರುಡು ಇಬ್ಬರೂ ಗುರುಗಳು ಕೂಡ್ಕೊಂಡು ಈ ಎಲ್ಲ ವಿಷಯ ಚಿಂತನೆ ಮಾಡಿದ್ರು. ಯಾರ್ಯಾರು? ಯಲ್ಲಾಲಿಂಗೇಶ್ವರಪ್ಪ ಅವರು, ನಮ್ಮಪ್ಪ ಅವರು ಸಿದ್ಧಲಿಂಗೇಶ್ವರಪ್ಪ ಅವರು, ಮುಗುಳು ಕೂಡದ ಯಲ್ಲಾಲಿಂಗೇಶ್ವರಪ್ಪ ಅವರು ಎಲ್ಲ ಈ ವಿಷಯ ಚಿಂತನೆ ಮಾಡ್ತಾ 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 ಕೂತ್ಕೊಂಡ್ರು. ಇಡೀ ದಿವಸ ಹೇಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ. ಆನಂದ ಹೇಳ್ತೀರಿ, ವಿಷಯ ನಡೀತು, ಸಾಯಂಕಾಲ ಆಯಿತು, ಮತ್ತು ಪೂಜೆ ಆಯಿತು, ಮತ್ತು ಶಾಸ್ತ್ರ ವಿಷಯ ನಡೀತು. ಮತ್ತು ಅವರು ಹನುಮಂತರ ರೂಢಿದಲ್ಲಿ ಮಾಡಿದ ಹೋಗಿ ಗುರುಗಳು ಮತ್ತು ತಪಸ್ಸು ಮಾಡಿದರು. ಹನುಮಂತರು ಅವರು ತಪಸ್ಸು ಮಾಡತಕ್ಕಂಥ ಒಂದು ವಿಶೇಷತೆ. ಆಮೇಲೆ ಮತ್ತೆ ಅಧ್ಯಾತ್ಮ ಚಿಂತನ ಇದು. ತದನಂತರ ಬೆಳಗಾಯಿತು. ಆಮೇಲೆ ಅವರ ಅಪ್ಪವರು ಹೇಳಿದರು, ಸಿದ್ಧಲಿಂಗೇಶ್ವರ ಗುರುಗಳೇ, ನಾವು ಮುಗುಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ, ಮತ್ತು ನೀವು ಕೂಡ ಬರಬೇಕು, ನೀವು ಕೂಡ ಬರ್ರಿ, ನಂತರ ಬರ್ರಿ, ಮೊದಲು ಇಲ್ಲ ಚಾಣಕ್ಕೆ ಹೋಗ್ರಿ, ಗುರುಗಳ ದರ್ಶನ ಆಗ್ರಿ, ಆಮೇಲೆ ನೀವು ಮುಗುಳ್ಕೊಂಡು ನೀವು ಬರಬೇಕು ಅಂತೇಳಿ ಅಪ್ಪ ಅವ್ರಿಗೆ ಆಮಂತ್ರಣ ಕೊಟ್ಟರು. ಆನಂತರ ಅವ್ರು ಹೋಗಿ ಸಿದ್ಧರಾದಾಗ ಮತ್ತೆ
ಅಪ್ಪವರು ಅವರಿಗೆ ವಸ್ತ್ರವನ್ನು, ಕಾವ್ಯ ವಸ್ತ್ರವನ್ನು, ರೇಷ್ಮೆ ವಸ್ತ್ರವನ್ನು ಅವರಿಗೆ ಹಾಕಿ ಸಮರ್ಪಿಸಿ ಪುಷ್ಪ ಮಾಲಿನ್ಯ ಹಾಕಿ ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಯಿತು, ಹೋಗಿ ಬನ್ನಿ, ನಾವು ಬರ್ತಾಯಿದ್ವಿ ಅಂದ್ಕೊಂಡು ಹೇಳಿ ಮತ್ತು ಅವ್ರೊಂದು ಗಾಡಿಯನ್ನು ಅದು ಗಾಡಿ ತಯಾರು ಮಾಡಿಸಿ ಎಲ್ಲ ಮಾಡಿ ಅವ್ರನ್ನ ಕಳಿಸ್ಕೊಟ್ರು. ತದನಂತರ ಅಪ್ಪವ್ರು ಕೂಡ ಮುಂದೆ ಏನು ಮಾಡಿದ್ರು ಅಂತಕ್ಕಂಥ ವಿಷಯವನ್ನು ಮತ್ತು ಇವತ್ತು ಮುಗಿದಲ್ಲ, ಅವ್ರ ಅಪ್ಪವ್ರು ಕಳಿಸ್ಕೊಟ್ರು. ಅಪ್ಪವ್ರು ಮಠದೊಳಗಿದ್ದಾರೆ, ಇನ್ನೇನು ಮಾಡ್ತಾಯಿದ್ದಾರೆ ಅನ್ನೋದನ್ನು ಮತ್ತು ಇದರೊಳಗೆ ಅಧ್ಯಾಯಗಳು ಎಷ್ಟು ಅರ್ಥ ನೋಡೋರು. ಇನ್ನು ಮುಂದೆ ಏನು ಮಾಡಿದ್ರು ನಾವು ಕೂಡ್ಕೊಂಡು ಮತ್ತು ನಾಳೆ ಇಷ್ಟೊತ್ತಿಗೆ ನೋಡೋಣ ಇಷ್ಟೊತ್ತಿಗೆ ನಾಳೆ ಎಷ್ಟೊತ್ತಿಗೆ ಯಾವ ಸಮಯದ ಮುಗಿತಕ್ಕಂಥ ಸಮಯದ ನಾಳೆ ಪ್ರಾರಂಭ ಆಗೋ ಸಮಯದಲ್ಲಿ ನಾವನ್ನೆಲ್ಲ ಅಪ್ಪವ್ರು ಏನು ಮಾಡಿದ್ರು, ಅಪ್ಪವ್ರು ಮೂಳ್ಗೋಡಿಗೆ ಮುಟ್ಟಿದ್ರು, ಅಪ್ಪವ್ರು ಲಕ್ಷಾಣಕ್ಕೆ ಹೋದರು, ಅಥವಾ ಅವ್ರ ಮಠದೊಳಗೆ ಏನು ನಡೀತು, ಅಥವಾ ನಂದೇಶ್ವರ ಅಪ್ಪವ್ರು ಬಂದರು, ಏನು ಮಾಡಿ ನಾವನ್ನೆಲ್ಲ ಕುಡ್ಕೊಂಡು ನಾಳೆ ನೋಡೋಣ. ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳು ನಮ್ಮನ್ನೆಲ್ಲರೂ ಅತ್ಯಂತ ದುಃಖ ನಿವರ್ತಿ ಪರಮಾನಂದ ಪ್ರಾಪ್ತಿಯಲ್ಲಿರ್ತಕ್ಕಂಥ ಮೋಕ್ಷನ ಅನುಗ್ರಹ ಮಾಡಿ ತಗೊಂಡು ಪ್ರಾರ್ಥನೆ ಮಾಡ್ತಾರೆ. ಹಾಗೂ ಈ ವ್ಯಾಪಾರದಲ್ಲಿಯೂ ಎಲ್ಲರೂ ಕೂಡ ಈ ವ್ಯಾಪಾರದಲ್ಲಿಯೂ ಸುಭೋಗ ಭಾಗ್ಯಗಳನ್ನು ಕೊಟ್ಟು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವರ್ತಿ ಪರಮಾನಂದ ಪ್ರಾಪ್ತಿಯಲ್ಲಿರ್ತಕ್ಕಂಥ ಮೋಕ್ಷನ ಅನುಗ್ರಹ ಮಾಡಲಿ ತಗೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 9ನೇ ಭಾಗದ 8ನೇದೇನದು 24ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಸದ್ಗುರು ದಿವ್ಯೇಶ್ವರರು ಶ್ರೀಚರಣ ಕಮಲಗಳಲ್ಲಿ ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದರಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಮಂಗಲಮಯರ್ತಕ್ಕಂಥ ಶ್ರಾವಣ ಮಾಸದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ सिद्धलिंगेश्वर महाराज की जय, साधु संत महाराज की जय, श्री